ಏನು ಗುರುಗಳೇ? ಎಲ್ಲಿವರೆಗೂ ಆ ತಾಯ್ತ ನಿಮ್ಮ ಮಗನ ಕೈಲಿರುತ್ತೋ ಅಲ್ಲಿವರೆಗೂ ನಿಮ್ಮ ಮಗನಿಗೆ ಯಾವ ತೊಂದರೆನೂ ಆಗೋಲ್ಲ. ಒಂದು ವೇಳೆ ಆ ತಾಯ್ತ ನಿಮ್ಮ ಮಗನ ಕೈ ತಪ್ಪು ಹೋದರೆ ಅಪಾಯ ಸಿದ್ಧ. ಅಂದುಕೊಂಡು ಕಾರ್ಯ ನೆರವೇರೋವರೆಗೂ ಆ ತಾಯ್ತನ ಕಾಪಾಡ್ಕೊಳ್ಳೋದು ತುಂಬಾ ಮುಖ್ಯ ತಾಯಿ. ಸರಿ ಗುರುಗಳೇ. ಒಂದು ಸಣ್ಣ ಅರ್ಚನೆ ಸಂಕಲ್ಪ ಮಾಡಿ ನಿಮ್ಮ ಮಗನ ಕೈಗೆ ಆ ತಾಯ್ತನ ಕಟ್ಟಬೇಕು. ಅದಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ. ಇಷ್ಟೊತ್ತಿಗೆ ಯಜಮಾನ್ರು ನನ್ನ ಹುಡ್ಕೊಂಡು ಬರ್ಬೇಕಿತ್ತಲ್ಲ. ಈ ಗಂಡಸರೆಲ್ಲ ಇಷ್ಟೇ ಅನ್ಸುತ್ತೆ. ಎಷ್ಟು ಮಾಡಿದ್ರು ಅಷ್ಟೇ, ಅವ್ರಿಗೆ ಸಮಾಧಾನನೇ ಇಲ್ಲ. ಜೊತೆಗೆ ಮಾತ್ ಬೇರೆ ಕೇಳ್ಬೇಕು. ಜನನಿಯವ್ರೆ, ಏನಾಯ್ತು? ಯಾರಿಗ್ ಬೈತಾ ಇದ್ದೀರಾ? ಇನ್ಯಾರಿಗ್ ಬೈಲಿ ಪಾರ್ವತಿ ಅವರೇ? ನನ್ ಗಂಡ ಅನ್ಸ್ಕೊಂಡಿರೋ ಆ ದಂಡ್ಪಿಂಡಂಗೆ. ಯಾಕೆ? ಏನಾಯ್ತು? ಏನಾಯ್ತಾ? ಏನಾಗಿಲ್ಲ ಅಂತ ಕೇಳಿ ಪಾರ್ವತಿ ಅವರೇ. ಒಂದ ಎರಡ ಈ ಗಂಡಸರು ಆಟಗಳು ಅಬ್ಬಬ್ಬಬ್ಬಬ್ಬ ಈ ತರ ಬದಲಾಗ್ತಾರಂತ ನಾನ್ ಅನ್ಕೊಂಡಿರ್ಲಿಲ್ಲ. ಅಲ್ಲ ಪಾರ್ವತಿ ಅವರೇ, ಇಷ್ಟ ದಿನ ನೀವದ್ ಹೇಗ್ ಸಹಿಸ್ಕೊಂಡಿದ್ರಿ ಅಂತ. ನಾನಾ? ಅವ್ರ ಜೊತೆ ಚಾನ್ಸೇ ಇಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ ಪಾರ್ವತಿ ಅವರೇ. ನಿಮಗ್ ಬೈದವ್ರ ಜೊತೆ ಹೋದ್ರೆ ನಿಮಗೇನ್ ಬೆಲೆ ಇರುತ್ತೆ ಅಲ್ವಾ? ಹ್ಞೂ, ಮತ್ತೆ ಅತ್ತೆ ಹೇಳಿದ್ರು ಅಂತ ಹೋಗೋದಿಕ್ ತಯಾರಾಗ್ಬಿಡ್ಬೇಡಿ, ಆಯ್ತಾ? ಆಯ್ತು. ಭಾವ ಒಬ್ರೇ ಹೋಗ್ಬರ್ಲಿ ಪಾರ್ವತಿ ಅವರೇ, ಆಗ ಅವ್ರಿಗೆ ಅದ್ರ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ಹಾಗೂ ಜೊತೆಲ್ಲ ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬೇಕು ಅಂತ ಇದ್ರೆ ನನ್ನ ಯಜಮಾನ ಅಂತ ಇದಾನಲ್ಲ ಆ ದಂಡ್ಪಿಂಡ, ಅವನ ಕರ್ಕೊಂಡು ಹೋಗ್ಲಿ. ಹಾ, ಹಾಗೆ ಮಾಡ್ಲಿ. ಆಗ ಗೊತ್ತಾಗತ್ತೆ ಕಷ್ಟ ಅಂದ್ರೆ ಏನು ಅಂತ. ಅದೇನ್ ಸಾಮಾನ್ ಮತ್ ಕಾಡು ಅನ್ಕೊಂಡ್ಬಿಟ್ಟಿದಾರಾ? ಹೇಗಾದ್ರೂ ಮಾಡಿ ಆ ಬೇರ್ಗಳನ್ನ ನಮ್ ಕಂಪನಿಗೆ ತರ್ಬೇಕು. ಅದೇ ಹೇಗೆ? ನಾನು ಯಜಮಾನ್ರ ಜೊತೆ ಕಾಡ್ಗೆ ಹೋಗ್ತೀನಿ. ಹೌದಾ ಪಾರ್ವತಿ ಅವರೇ? ಹೌದು ಜನನಿ ಅವರೇ. ನಂಗೆ ಈ ಅಹಮ್ಮು ಪ್ರತಿಷ್ಠೆಗಿಂತ ಅಖಿಲಮ್ಮನ ಕಂಪನಿ ಉದ್ಧಾರ ಆಗೋದೇ ಮುಖ್ಯ. ಅಖಿಲಮ್ಮನ ಹೆಸರು ಉಳ್ಸೋದೇ ಮುಖ್ಯ. ಏನಂತೀರಾ? ಹೌದು, ನೀವು ಹೇಳೋದು ಒಂದ್ ರೀತಿಲಿ ಸರಿ ಅಂತ ಅನಿಸ್ತಿದೆ. ಗಣಿ, ಪಾರ್ವತಿಯವರು ಕಾಡಿಗೆ ಹೋಗಿ ನಿರ್ಧಾರ ಮಾಡಾಯ್ತು. ಬೇಗ ಹೋಗಿ ಅವ್ರ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಪ್ಪ. ಹೋಗು. ಆಯ್ತಕ್ಕ. ಈಗ ನಾನೇ ಹೇಳ್ತಾ ಇದ್ದೀನಿ, ನೀನ್ ಹೊರಗೆ ಹೋಗೋದು ಬೇಡ ಅಂತ. ಯಾಕಕ್ಕ? ಅದಕ್ಕಿಂತ ಮುಖ್ಯವಾದ ಕೆಲಸ ಇದೆ, ಮೊದಲು ಅದನ್ನು ಮಾಡಿ ಮುಗಿಸು. ಏನಕ್ಕ ಅದು ಅಂತ ಮುಖ್ಯವಾದ ಕೆಲಸ? ಮನೇಲಿ ಪೂಜೆ ಮಾಡಬೇಕಾಗಿದೆ. ಅದಕ್ಕೆ ಬೇಕಾದ ತಯಾರಿನ ನೀನೇ ಮಾಡಿಕೊಡ್ಬೇಕು. ಪೂಜೆನಾ? ಅಲ್ಲ ಅಕ್ಕ, ಯಾರ್ದು ಹುಟ್ಟಿದ ಹಬ್ಬನೂ ಇಲ್ಲ, ಏನೂ ಹಬ್ಬನೂ ಇಲ್ಲ. ಆದ್ರೂ ಇದ್ದಕ್ಕಿದ್ದಂಗೆ ಪೂಜೆ ಅಂತಂದ್ರೆ ಏನದು ಸೀಕ್ರೆಟ್ ಅಕ್ಕ? ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ ದಾಮಿನಿ. ಆಹಾ, ಗುರುಜಿ ಸರಿಯಾಗಿ ಹಾಕೊಟ್ರಲ್ಲ. ಅತ್ತೆ, ನೀವೇನು ಯೋಚನೆ ಮಾಡಬೇಡಿ. ಚಿಕ್ಕತ್ತೆ ನೀವೇನು ಕೆಲಸ ಹೇಳ್ತಿರೋ ಅದನ್ನ ಮಾಡ್ಕೊಡ್ತಾರೆ. ಹಾಗೆ ನನಗೂ ಏನಾದರೂ ಕೆಲಸ ಇದ್ರೆ ಹೇಳಿ, ನಾ ಮಾಡ್ತೀನಿ. ಬೇಡಮ್ಮ, ಈ ಕೆಲಸ ನಿನಗೆ ಅಷ್ಟಾಗಿ ಗೊತ್ತಾಗಲ್ಲ. ದಾಮಿನಿ ಒಬ್ಳು ಬಂದ್ರೆ ಸಾಕು. ಬರ್ತಾರೆ ಬಿಡಿ ಅತ್ತೆ. ಹಾಗೆ ನೀವೇನು ತಪ್ಪು ತಿಳ್ಕೊಳಲ್ಲ ಅಂದ್ರೆ ಯಾವ ಕಾರಣಕ್ಕೋಸ್ಕರ ಪೂಜೆ ಮಾಡಿಸ್ತಿದ್ದೀರಾ ಅಂತ ತಿಳ್ಕೊಬೋದಾ ಅತ್ತೆ? ಆದಿತ್ಯ ದೂರಗೆ ಒಂದು ಒಳ್ಳೆ ಕೆಲ್ಸಕ್ಕೋಸ್ಕರ ಹೋಗ್ತಾ ಇದ್ದಾನಲ್ಲ, ಅದಕ್ಕೆ ಅವನ ಕ್ಷೇಮಕ್ಕೋಸ್ಕರ ಈ ಪೂಜೆ ಮಾಡ್ತಾ ಇರೋದಮ್ಮ. ನಾನ್ ನಿಮ್ ಪರವಾಗಿ ಮಾತಾಡಿ ಬಯಸ್ಕೊಂಡೆ. ನಾನೇನಾದ್ರೂ ನಿಮ್ನ ಕರ್ದ್ನ ಬನ್ನಿ ಅಂತ? ನಾನು ಏನೇ ಮಾಡಿದ್ರು ಅದಕ್ಕೊಂದು ಉದ್ದೇಶ ಇರುತ್ತೆ. ಅದೇನು ಉದ್ದೇಶನೋ ನನಗಂತೂ ಅರ್ಥ ಆಗ್ಲಿಲ್ಲ. ಅರ್ಥ ಆಗೋದು ಬೇಡ. ಅದು ಹಾಗಲ್ಲ ಗುರುಜಿ. ಅಲ್ಲ, ಪೂಜೆ ಸಂಜೆ ತನಕ ಆಗ್ಬಿಟ್ರೆ ಅರಿಶಿನ ಏನ್ ಮಾಡೋದು? ಅವ್ನ್ ಯಾವಾಗ ನೋಡ್ತೀರಾ? ನೀವೇ ಹೇಳಿದ್ರಲ್ಲ, ನಾವ್ ಹೇಳ್ಸೋವರ್ಗು ಅವ್ನು ಹೇಳಲ್ಲ ಅಂತ. ಮತ್ತ್ಯಾಕೆ ಚಿಂತೆ? ಮೊದಲು ಅತ್ತೆ ಹೇಳಿರೋ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ಎಲ್ಲರ ದೃಷ್ಟಿಲೂ ಒಳ್ಳೆಯವ್ರು ಅನ್ಸ್ಕೊಳ್ಳೋಣ. ಮಿಕ್ಕಿದ್ದನ್ನ ಆಮೇಲೆ ನೋಡ್ಕೊಳ್ಳೋಣ. ಅರ್ಥ ಆಯ್ತಾ? ಚೆನ್ನಾಗಿ ಅರ್ಥ ಆಯ್ತು ಗುರುಜಿ. ಅಂತ ಯಾವ ದುರ್ಘಟನೆನೂ ನಡೆದಿಲ್ಲ.
ಅಷ್ಟಕ್ಕೂ ಒಳ್ಳೆ ಕಾರ್ಯಕ್ಕೆ ಹೋಗೋವಾಗ ಆ ದೇವ್ರು ಯಾವತ್ತೂ ಕೈ ಬಿಡಲ್ಲ ಅನ್ನೋ ನಂಬಿಕೆ ಮೇಲೆ ತಾನೇ ಹೋಗೋದು. ಮನುಷ್ಯ ನಿಂತಿರೋದು ನಂಬಿಕೆ ಅನ್ನೋ ಸಿದ್ಧಾಂತದ ಮೇಲಲ್ವಾ? ಸರಿ ಸರಿ, ನೀವು ಬೇಗ ರೆಡಿಯಾಗಿ ಬನ್ನಿ, ನಾನು ಹೋಗಿರ್ತೀನಿ. ಅಯ್ಯೋ ಅಕ್ಕ ಫೋನು. ಯಜಮಾನ್ರೆ, ನನ್ನ ಜೊತೆ ಕಾಡಿಗೆ ಬರ್ತಿದ್ದೀರಲ್ವಾ? ಬನ್ನಿ ಬನ್ನಿ, ಇದೆ ನಿಮ್ಗೆ. ಸುತ್ತಿ ಬಳಸಿ ಈ ಪಾರ್ವತಿಗೆ ಒಳ್ಳೇದಾಗತ್ತೆ. ಇವ್ರು ಹೋಗೋ ಕೆಲ್ಸ ಎಕ್ಕುಟ್ಟೋಗ್ಲಿ, ಆ ಪಾರ್ವತಿಗೆ ಕೆಟ್ಟ ಹೆಸರು ಬರ್ಲಿ ಅಂತ ನಾನು ಬಯಸ್ತಾ ಇದ್ರೆ, ಹೋಗೋ ಕೆಲ್ಸ ಸುಸೂತ್ರವಾಗಿ ಆಗ್ಲಿ ಅಂತ ತಾಯ್ತ ಬೇರೆ ಪೂಜೆ ಮಾಡಿ ಕಟ್ತಾರೆ. ಗುರುಗಳಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋಪ್ಪ. ಹಾಂ ಗುರುಗಳೇ, ಆಶೀರ್ವಾದ ಮಾಡಿ. ಈಗ ಆಯುಷ್ಮಾನ್ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ನಾನೇನು ಬರಲ್ಲ. ಮೋಹನ್, ಬನ್ನಿ ಗುರುಗಳೇ. ಆದಿ, ಈ ತಾಯ್ತ ಯಾವಾಗ್ಲೂ ನಿನ್ ಕೈಯಲ್ಲೇ ಇರಬೇಕು. ಇದನ್ನ ತೆಗಿಬಾರ್ದು. ಯಾವ ಕಾರಣಕ್ಕೂ ಇದು ಬಿದ್ದು ಹೋಗ್ಬಾರ್ದು. ಇದು ನಿನಗೆ ಶ್ರೀರಕ್ಷೆ ಕಣಪ್ಪ. ಸರಿ. ಅರೆ ಅದಕ್ಕೆ ಯಾಕೆ ಹೇಳ್ತಾ ಇದ್ದೀರಾ? ಯಾಕೆ ಅಂದ್ರೆ ನಾನು ದೇವ್ರ ಹತ್ರ ಏನ್ ಬೇಡ್ಕೊಂಡೆ ಅಂತ ಅಮ್ಮಂಗೆ ಗೊತ್ತಾಯ್ತು. ಚಿಕ್ಕಮ್ಮ, ನಾನು ಎಷ್ಟು ದೂರ ಹೋಗ್ತಾ ಇದ್ದೀನಿ. ಇವತ್ತು ಹೋಗಿ ನಾಳೆ ಬಂದ್ಬಿಡ್ತೀನಿ. ಸರಿನಪ್ಪ, ಹುಷಾರಾಗಿ ಹೋಗಿ ಯುದ್ಧನ ಗೆದ್ಬಾ. ಸರಿ ಚಿಕ್ಕಮ್ಮ. ಆದಿ, ಹೊತ್ತಾಗತ್ತೆ, ಹೊರಡಪ್ಪ. ಸರಿಮಾ. ಅರೆ, ಇಷ್ಟೊತ್ತು ಇಲ್ಲೇ ನಿಂತಿದ್ ಗುರುಜಿ ನಾಪತ್ತೆ. ಎಲ್ಲಿಗೆ ಹೋದ್ರು? ನೀವ್ ಆದಿ ಹತ್ರ ಹೋಗೋದನ್ನ ತಡೆದು ಬುದ್ಧಿ ಹೇಳಿ ವಾಪಸ್ ಕಳಿಸ್ದೆ. ಆದ್ರೂ ನೀವ್ ನಿಮ್ ಚಾಳಿನ ಬಿಡ್ಲೇ ಇಲ್ಲ. ಅಭಿಮನ್ಯುಗೆ ಚಕ್ರವ್ಯೂಹದ ಒಳಗಡೆ ಹೋಗೋದ್ ಗೊತ್ತಿತ್ತೆ ಹೊರತು ಹೊರಗ್ ಬರೋದು ಗೊತ್ತಿರ್ಲಿಲ್ಲ. ನಿನ್ ಕತೆನೂ ಹಾಗೆ ಆಯ್ತಲ್ಲ ಹರೀಶ್. ನನ್ ಚಕ್ರವ್ಯೂಹದ ಒಳಗಡೆ ಬಿದ್ದಿರೋ ನಿಮಗೆ ಅದರಿಂದ ಹೊರಗ್ ಬರೋದು ಅಷ್ಟೊಂದು ಸುಲಭ ಅಲ್ಲ. ತಪ್ಪು ಮಾಡದವ್ರು ಯಾರವ್ರೇ? ತಪ್ಪೆ ಮಾಡದವ್ರು ಎಲ್ಲವ್ರೇ? ತಪ್ಪು ಮಾಡದವ್ರು ಯಾರವ್ರೇ? ತಪ್ಪೆ ಮಾಡದವ್ರು ಎಲ್ಲವ್ರೇ? ಅಪ್ಪಿ ತಪ್ಪಿ ತಪ್ಪಾಗುತ್ತೆ, ಬೆಳ್ಳಿ ಕೂಡ ತಪ್ಪಾಗುತ್ತೆ, ತಿಳ್ಕೊಳ್ಳಕ್ಕೆ ದಾರಿ ಐತೆ.
ಮಾಡ್ಕೊ ನೀನೇ ತಿನ್ಕೋ. ನನ್ನ ಪ್ರೀತಿ ಗಂಡ ಕೇಕನ್ನ ಯಾವತ್ತೂ ಒಬ್ಬರೇ ಕಟ್ ಮಾಡಬಾರ್ದು, ಒಬ್ಬರೇ ತಿನ್ಲೂಬಾರ್ದು. ಕಮಾನ್ ಲೆಟ್ಸ್ ಎಂಜಾಯ್. ಲೇ ದಾಮು, ಈ ಚಾಕಲ್ ಕಟ್ ಮಾಡ್ತೀಯಾ? ಅಪ್ಪ ಒಂದ್ಸಲ ಹೀಗೆ ಮಾಡಿದ್ರು, ಅದಕ್ಕೆ ನಾನು ಅವ್ರನ್ನೇ ಫಾಲೋ ಮಾಡ್ತೀನಿ. ಯಾರಪ್ಪ? ನಿಮ್ಮಪ್ಪನ? ಅಲ್ಲ, ಬೇರೆಯವರಪ್ಪ. ಯಾಕೆ ಭಯ ಆಯ್ತಾ? ಇಲ್ಲಪ್ಪ, ಅದು ನಿನ್ ಕೈಗೆ ಏನಾದ್ರು ಆಗತ್ತೆ ಅಂತ ಎಚ್ಚರಿಕೆ ವಹಿಸಿದೆ ಅಷ್ಟೇ. ನೀವು ನನ್ನ ಕೈ ಹಿಡ್ಕೊಂಡಿರುವಾಗ ನನ್ನ ಕೈಗೆ ಏನೂ ಆಗಲ್ಲ. ಬನ್ನಿ. ಇದೇನಿದು, ಇಷ್ಟೊತ್ತಾದ್ರೂ ಇನ್ನ ಯಜಮಾನ್ರು ಬರ್ಲಿಲ್ವಲ್ಲ? ಪಾರ್ವತಿ, ನೀವು ನನ್ನ ಕೈ ಹಿಡ್ಕೊಂಡಿರುವಾಗ ನನ್ನ ಕೈಗೆ ಏನೂ ಆಗಲ್ಲ. ಬನ್ನಿ. ಏನಾಯ್ತೆ? ನನಗೋಸ್ಕರ ಹಾಡು ಹೇಳಲ್ವಾ? ಹಾಡ? ಯಾವ ಹಾಡಾಡ್ಲಿ? ಅದೇ ಅಣ್ಣವ್ರು ಹಾಡಿದಾರಲ್ಲ, ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಆ ಹಾಡು. ದಮ್ಮು, ಅದು ಆಯ್ತು ಕಣೆ, ಹಾಡ್ತೀನಿ, ನಿನ್ಗೋಸ್ಕರನೇ ಹಾಡ್ತೀನಿ. ನನ್ನ ಮುದ್ದು ಗಂಡ ಹಾಡಿ. ಅಣ್ಣೋರ್ ಫ್ಯಾನ್ ಕಣೆ, ಕೈಯಲ್ಲೇ ತಿನ್ನಿಸ್ತೀನಿ. ಎಲ್ಲಿ ದಾಮು? ಅನ್ನು ಯಾಕೆ ಚಿಕ್ಕ ಪೀಸು? ನಿನಗೆ ಶುಗರ್ ಬಂದ್ರೆ? ಓ, ದೂರಾಲೋಚನೆ. ತಿನ್ಸಿ. ದಾಮು, ಹೇಗಿದೆ ಕೇಕು? ನಾನ್ ಮಾಡಿದ್ದು ಚೆನ್ನಾಗಿಲ್ದೇ ಇರುತ್ತಾ? ಅದು ಕರೆಕ್ಟ್ ಅನ್ನು. ಈಗ ಕೇಕ್ ಸೆಲೆಬ್ರೇಷನ್ ಮುಗೀತು. ನೆಕ್ಸ್ಟ್ ಟಪಾಂಗುಚ್ಚಿ ಡ್ಯಾನ್ಸು, ಗೆಟಪ್ ಚೇಂಜು. ಯಜಮಾನ್ರೆ, 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 ಎಲ್ಲಿದ್ದೀರಾ? ಯಜಮಾನ್ರೆ, 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 ಅಲ್ಲೋಡ ಅಕ್ಕ ಬರ್ತಾ ಇದ್ದಾರೆ. ಅವ್ರ ಹಿಂದೆ
ನಿನ್ನೆನೆ ಕಾರಲ್ಲಿ ಫಾಲೋ ಮಾಡ್ಬಿಟ್ಟಣ್ವಾ. ದಡ್ಡಿ ತರ ಮಾತಾಡ್ಬೇಡಿ. ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾ ನಿಮಗೆ? ಮತ್ತೆ ಹೇಗೆ ಫಾಲೋ ಮಾಡ್ತೀರಾ? ಮೊದ್ಲು ಆದಿತ್ಯನ ಪಾರ್ವತಿ ಎಲ್ಲಿ ಕರ್ಕೊಂಡು ಹೋಗಿದ್ದಾಳೆ ಅಂತ ತಿಳ್ಕೋಬೇಕು. ತಾನೇ ಫಾಲೋ ಮಾಡಕ್ಕಾಗದು. ಆ ಕೆಲ್ಸ ನಿಮ್ಮಿಂದ ಆಗ್ಬೇಕು. ನನ್ನಿಂದನಾ? ಯಾಕೆ ಹಾಗೆ ಬಾಯ್ ಬಿಡ್ತಿದ್ದೀರಾ? ತಪ್ಪು ಮಾಡಿರೋರು ಬರೀ ಕ್ಷಮೆ ಕೇಳೋದಲ್ಲ, ಅದನ್ನ ಸರಿಪಡಿಸ್ಬೇಕು. ಯಾರನ್ನ ಕೇಳ್ತೀರಾ, ಹೇಗ್ ಕೇಳ್ತೀರಾ ನಂಗಂತೂ ಗೊತ್ತಿಲ್ಲ. ಅವರಿಬ್ರು ಹೋಗಿರೋ ಊರು ನನಗ್ ಗೊತ್ತಾಗ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತು ಗುರೂಜಿ. ದೇವ್ರೆ, ಏನಪ್ಪ ಮಾಡೋದು? ನಮ್ಮನ್ನ ಅರ್ಥ ಮಾಡಿಕೊಂಡು ನಮ್ಮ ಭಾವನೆಗಳಿಗೆ ಸ್ಪಂದಿಸೋ ಮನಸ್ಸು, ಆ ಮನಸ್ಸು ಯಾರಲ್ಲಿದೆ ಅಂತ ನನ್ನ ಕೇಳಿದ್ರೆ ನಿನಗಿದೆ ಅಂತ ಹೇಳ್ತೀನಿ. ವಯ್ಯನೋ ಮಾತೇ ಇಲ್ಲ. ಸವ್ಯಸಾಚಿ ಸ್ವರೂಪ ನೀನು. ಅಸಂಖ್ಯವಿರುವುದು ಅನವರತದಲ್ಲಿ, ನಿನಗ್ಯಾರು ಸರಿಸಾಟಿ ಇಲ್ಲಿ. ಗಹಮ ನೀನು, ಗತಿಯು ನೀನು. ಈ ಓ ಅನ್ನೋ ಅಕ್ಷರದ ತರ ಶೂನ್ಯ ಆವರಿಸ್ಕೊಂಡಿರೋ ಈ ಮನ್ಸಿಗೆ ಸೊನ್ನೆಗೂ ಒಂದು ಬೆಲೆ ಇದೆ ಅಂತ ತೋರಿಸ್ಕೊಡ್ತೀಯ ಪಾರ್ವತಿ. ಒಲುಮೆ, ರತ್ನ, ರಕ್ಷೆ, ಯತ್ನ, ಸ್ನೇಹ ಎಂಬ ಒಲುಮೆಯ ರತ್ನವನ್ನು ರಕ್ಷಿಸಲು ಯಾವಾಗಲೂ ಯತ್ನಿಸಬೇಕು. ನನಗೆ ನಮ್ಮ ಮನೆಯವ್ರಿಗೆ ಎಷ್ಟಿದೆ ಅಂತ ಗೊತ್ತಿದ್ರು ನಿನ್ನ ಮನಸ್ಸಿಗೆ ನೋವಾಗೋ ಹಾಗೆ ಮಾಡಿದೆ. ನಿನ್ನ ಮುಖದ ಮೇಲಿನ ನಗುನ ಕಮ್ಮಿ ಮಾಡಿದೆ. ನಿನ್ನ ಆಲೋಚನೆಗಳಿಗೆ ಬೆಂಬಲಿಸ್ದೆ ನಿನ್ನ ಮೇಲೆ ಕೋಪ ಮಾಡಿಕೊಂಡೆ. ನಾನು ಮಾಡಿರೋ ತಪ್ಪಿಗೆ ನನ್ನನ್ನು ಕ್ಷಮಿಸು ಅನ್ನೋ ಅರ್ಹತೆನ ನಾನು ಕಳ್ಕೊಂಡಿದ್ದೀನಿ. ಆದರೂ ದೊಡ್ಡ ಮನಸ್ಸು ಮಾಡಿ ನನ್ನನ್ನು ಕ್ಷಮಿಸು ಪಾರ್ವತಿ. ಈ ಗಿಡಗಳಲ್ಲಿರೋ ಎಲೆಗಳ ತರ ಸಾರಿ ಸಾರಿ ನಿನ್ನ ಕ್ಷಮಿಸು ಅಂತ ಕೇಳ್ಕೊಂಡಿದ್ದೀನಿ. ಈ ಹೂಗಳು ಅರಳಿರೋ ತರ ನಿನ್ನ ಮುಖದಲ್ಲಿ ಒಂದೇ ಒಂದು ನಗು ಬೀರಿದ್ರೆ ನನ್ನನ್ನು ಕ್ಷಮಿಸಿದ್ಯಾ ಅಂತ ಅನ್ಕೋತೀನಿ. ಕಿಲೋಮೀಟರ್ ಆಗತ್ತೆ. ಏನ್ರಿ ನನಗೆ ಕಾಗೆ ಹಾರಿಸ್ತಾ ಇದ್ದೀರಾ? ದಮು, ಕಾಗಿನ ಹಾರಿಸಿದ್ರು ಅದಷ್ಟು ದೂರ ಹಾರಕ್ಕಾಗಲ್ವೇ? ನಿಜ ಹೇಳ್ರಿ. ಲೇ ನಿನ್ನ ಆಣೆ, ನನಗೆ ಗೊತ್ತಿಲ್ಲ ಕಣೆ. ಮತ್ತೆ ಆದಿತ್ಯ ಪಾರ್ವತಿ ಹೋಗಿರೋದು ಎಲ್ಲಿಗೆ? ಅದಕ್ಕೆ ತಾನೆ. ಲೇ ಅವರಿಬ್ರು ಹೋಗಿರೋದು ಗಿಡಮೂಲಿಕೆಗಳು ತರೋದಕ್ಕೇನೆ. ಆದ್ರೆ ಅವ್ರು ಎಲ್ಲಿಗೆ ಹೋಗಿದ್ದಾರೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ತಾಯಿ. ನನ್ನ ಬಿಟ್ಬಿಡೆ. ಮೋಹನ್. ಅಮ್ಮ ತಾಯಿ ಬಿಟ್ಬಿಡು. ಮೋಹನ್, ಇವ್ರಿಗೂ ಗೊತ್ತಿಲ್ಲ. ಇನ್ ನಿಮ್ ಮನೇಲಿ ಯಾರನ್ನಪ್ಪ ಕೇಳಿ? ಇರ್ತೀನಿ ಯಜಮಾನ್ರೆ.
ಥ್ಯಾಂಕ್ಸ್ ಪಾರ್ವತಿ. ಈಗ ನಿಮ್ ಕೈ ಹಿಡ್ದಿದ್ ನೋಡಿ, ನಿಮ್ ಜೊತೆ ಸಪ್ತಪದಿ ತುಳಿದಾಗ ನೀವ್ ನನ್ ಕೈ ಹಿಡ್ದಿದ್ ನೆನಪಾಯ್ತು ಯಜಮಾನ್ರೆ. ನಿಮ್ ಜೊತೆ ಕೊನೆವರೆಗೂ ಬಾಳೋ ಭಾಗ್ಯ ಸಿಗ್ತಿದ್ರು. ನಿಮ್ ಜೊತೆಗಿನ ಒಡನಾಟದ ಸವಿ ನೆನಪು ಶಾಶ್ವತವಾಗಿ ನನ್ನ ಮನ್ಸಲ್ಲಿ ಉಳಿಯುತ್ತೆ. ಅಷ್ಟೇ ಸಾಕು ಈ ಜೀವಕ್ಕೆ. ಆಗೋರಿಗೆ ಜಾಸ್ತಿ 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 ಖುಷಿ ಆಗುತ್ತೆ. ಸರಿ ಪಾರ್ವತಿ, ಅವ್ರು 20 ಲಕ್ಷ ಬೇರೆ ಕಿತ್ತಿರ್ಬೇಕಾದ್ರೆ 20 ಲಕ್ಷ ಅಂತ ಹೇಳಕ್ ನನಗೇನ್ ಕಷ್ಟ ಅಲ್ವಾ? ಮತ್ತೆ ತಕ್ಷಣ ಹೇಳಿ ಪದೇ ಪದೇ ಹೇಳ್ತಾನೆ ಇರಿ, ಆಗಿನ್ನ ಜಾಸ್ತಿ ಖುಷಿ ಆಗ್ತಾ 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 ಇರುತ್ತೆ. ಸರಿ ಪಾರ್ವತಿ, ನನ್ ಬಾಗಿ ತಟ್ಲಾ? ಹಾ, ಒಂದ್ ನಿಮಿಷ, ನಾನು ಆ ಕಡೆ ಹೋಗಿ ಬಚ್ಚಿಟ್ಕೋತೀನಿ. ಇಲ್ಲ ಅಂದ್ರೆ ನಾನೇ ಹೇಳ್ಕೊಟ್ಟೆ ಅಂತ ಗೊತ್ತಾಗ್ಬಿಡುತ್ತೆ. ಕರೆಕ್ಟ್, ಹೋಗು ಮೊದ್ಲು ಹೋಗು. ನಾನೇ ನಿನ್ ಪಾರ್ವತಿ. ಈ ದೊಡ್ಡ ಮನುಷ್ಯಂಗೆ 20 ಲಕ್ಷ ಅಂತ ಹೇಳ್ಕೊಟ್ಟಿದ್ ನೀನೇನಾ? ಹೂ ತಾತ. ನಿನ್ನ ಹೇಗೆ ಬಿಡಲ್ಲ. ಬಿಡ್ಬೇಡಿ ತಾತ. ನೀನೇನಾ ನಂಗೆ ಆಟ ಆಡಿಸ್ತೀರಾ? ಆಟ ಕೊಡಕ್ ಬರ್ತೀರಾ? ತಾತ ಬನ್ನಿ ಬನ್ನಿ ತಾತ ಬನ್ನಿ. ಯಾಕ್ ತಾತ ಕೂತ್ಬಿಟ್ಟೆ? ನನ್ನ ಹಿಡಿಯೋದಿಕ್ ಆಗಲ್ವಾ? ಬಾ ಹಿಡಿ ನೋಡೋಣ. ಬಾ ಬಾ. ಈಗ ನಿಂಗ್ ನೆನಪಾದ್ನ? ಅಯ್ಯೋ, ಹಾಗೆಲ್ಲ ಏನಿಲ್ಲ ತಾತ. ನೋಡು, ನಾನು ಈಗ ಬಂದಿಲ್ವಾ, ನನ್ಗೆ ಯಾವಾಗೆಲ್ಲ ನಿನ್ನ ನೋಡ್ಬೇಕು ಅನ್ಸುತ್ತ ಅವಾಗೆಲ್ಲ ಬರ್ತೀನಿ. ಸರಿನಮ್ಮ. ಅದ್ ಸರಿ, ಇವ್ರು ಯಾರು 20 ಲಕ್ಷದ ಆಸಾಮಿ? ನಮ್ಮ ಯಜಮಾನ್ರು ತಾತ. ಎಲ್ಲ ಕಳ್ಳಿ, ನನಗೆ ಹೇಳ್ದೇನೆ ಮದುವೆ ಆಗ್ಬಿಟ್ಟಿಯ? ಏನಪ್ಪ ನಿನ್ನ ಹೆಸರು? ಬೇಜಾರು ಮಾಡ್ಕೋಬೇಡಪ್ಪ, ಇದೇ ನಮ್ಮ ಅರಮನೆ. ಈ ತರ ಬಡವ್ರ ಮನೆನ ನೀನು ಯಾವತ್ತೂ ನೋಡಿರಲ್ಲ ಅನ್ಕೊಂಡಿದ್ದೀನಿ. ತಾತ, ಬಡವ್ರ ಮನೆ ನೋಡಿಲ್ದೇ ಇರ್ಬೋದು, ಆದ್ರೆ ಬಡವ್ರ ಮನ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಪ್ರೀತಿ ತೋರಿಸೋದ್ರಲ್ಲಿ, ಹೃದಯವಂತಿಕೆಯಲ್ಲಿ ಅವ್ರನ್ನ ಮೀರ್ಸೋರು ಯಾರು ಇಲ್ಲ. ತಾತ, ಹೇಗೆ ನಮ್ಮ ಯಜಮಾನ್ರು? ಮಾಡಕ್ ಟ್ರೈ ಮಾಡಬೇಡಿ. ಆಯ್ತು ಗುರೂಜಿ. ಆದಿ ಪಾರು ಹೋಗಿದ್ ಯಾವ ಕಡೆ ಅಂತ ಗೊತ್ತಾಯ್ತಾ? ಇಲ್ಲ ಗುರೂಜಿ. ನಾನು ಪ್ರಯತ್ನ ಪಡ್ತಾನೆ ಇದ್ದೀನಿ ಗುರೂಜಿ. ಯಾವ ಮೂಲಗಳಿಂದನೂ ಅವರಿಬ್ರು ಅದು ಎಲ್ಲಿಗೆ ಹೋಗಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ ಗುರೂಜಿ. ಸ್ವಲ್ಪ ಟೈಮ್ ಕೊಡಿ ಗುರೂಜಿ, ಅವ್ರು ಎಲ್ಲಿದ್ದಾರೆ ಅಂತ ಕಂಡು ಹಿಡಿತೀನಿ. ಅಯ್ಯೋ ದೇವ್ರೆ, ಏನು ಮಾತಾಡದೆ ಹೋಗ್ಬಿಟ್ರಲ್ಲ. ಇನ್ನು ಏನ್ ಕಾದಿದ್ಯೋ ಏನೋ. ಹೇಗ್ ಜೀವನ ಮಾಡ್ತೀರಾ? ಜಗತ್ತು ಎಷ್ಟೇ ಮುಂದುವರೆದಿದ್ರು ಕೊನೆಗೆ ಮನುಷ್ಯ ಎಲ್ಲಿಂದ ಬಂದು ಅಲ್ಲಿಗೆ ಹೋಗ್ಬೇಕಲ್ವಾ? ಎದುರುಗಡೆ ಸಿಕ್ಕಾಗ ಮನಸ್ಸುಗಳು ಮಾತಾಡಬೇಕು ಹೊರತು ಮನುಷ್ಯರಲ್ಲ. ನಾವು ಮನುಕುಲವಾಗಿ ಮುಂದುವರಿಬೇಕೆ ಹೊರತು ಈ ಕರೆಂಟು ಫೋನು ಅಂತ ಯಾಂತ್ರಿಕವಾಗಿ ಬದಲಾಗಬಾರದಪ್ಪ. ಎಂತ ಒಳ್ಳೆ ಮಾತು ಹೇಳಿದ್ರಿ ತಾತ, ಒಂದು ಹೊಸ ಅನುಭವ ಆಯ್ತು. ತಾತ, ಈಗೇನು ನೀನ್ ಅಪ್ಪನ ಜೊತೆ ಮಾತಾಡ್ಬೇಕು ತಾನೆ? ಅದೋ ಕಾಲ ಆಗೋಯ್ತಪ್ಪಯ್ಯ, ಈಗ ನೀನ್ ಮಾತಾಡಕ್ ಸಿಕ್ಕಿದ್ಯಲ್ಲ ಅದಕ್ಕೆ. ಏನೋ ಹನುಮಂತು, ನಿನ್ನನ್ನು ನೋಡಕ್ಕಾಗಿಲ್ಲ, ಆದ್ರೆ ನಿನ್ನ ಮಗಳನ್ನ ನೋಡೋ ಭಾಗ್ಯ ಸಿಕ್ತೆ ನೋಡು. ಅಯ್ಯೋ, ಹಾಗ್ಯಾಕೆ ಹೇಳ್ತೀಯಪ್ಪಯ್ಯ?
ನಿಮ್ಮನ್ನ ನೋಡೋದು ಅವಳ ಭಾಗ್ಯ ಅನ್ನಿ. ಹನುಮಂತು, ನಿನ್ನ ಮಗಳನ್ನ ನೋಡ್ತಿದ್ರೆ, ಮಾತಾಡ್ತಿದ್ರೆ ಮನಸ್ಸಲ್ಲಿ ಏನೇ ನೋವಿದ್ರು ಮಾಯವಾಗಿ ಹೋಗುತ್ತೆ ಕಣೋ. ಆ ಶಕ್ತಿನ ದೇವರು ನಮ್ಮ ಪಾರ್ವತಿ ಕೊಟ್ಟಿದ್ದಾನೆ. ಆ ದೇವ್ರು ಕೊಟ್ಟಿರೋ ಈ ಕುಡಿನ ಕೊನೆವರೆಗೂ ಜೋಪಾನವಾಗಿ ಕಾಪಾಡ್ಕೊಳ್ಳೋ. ಆಯ್ತು ಅಪ್ಪಯ್ಯ. ನಾಳೆ ಫೋನ್ ಮಾಡ್ತೀನಿ. ಓಕೆ, ಬಾಯ್. ಅಕ್ಕ ಅಕ್ಕ ಏನ್ ಗಾಮಿನಿ? ಆದಿತ್ಯ ಏನಾದ್ರು ಫೋನ್ ಮಾಡಿದ್ನಾ ಅಕ್ಕ? ಇಲ್ಲ. ಅಯ್ಯೋ, ಏನ್ ಹುಡುಗ್ರಪ್ಪ ಇವರು. ಎಲ್ಲಾದ್ರೂ ದೂರ ಹೋದಾಗ ಒಂದ್ ಫೋನ್ ಮಾಡಿ ತಿಳಿಸ್ಬೇಕು ಅಂತ ಗೊತ್ತಾಗಲ್ವಾ? ಎಷ್ಟು ಟೆನ್ಷನ್ ಆಗಿರುತ್ತೆ ನಮ್ಗೆಲ್ಲ. ದಾಮಿನಿ, ಆದಿ ಬಗ್ಗೆ ನಿನಗಿರೋ ಕಾಳಜಿ ನನಗೆ ಅರ್ಥ ಆಗತ್ತೆ. ಆದ್ರೆ ಅವನೇನ್ ಚಿಕ್ಕ ಹುಡುಗ ಅಲ್ಲ. ಅಲ್ಲಿಗೆ ಹೋಗಿ ತಲುಪಿದ್ಮೇಲೆ ಫ್ರೆಶ್ ಆಗಿ ಫೋನ್ ಮಾಡ್ಬೇಕು ಅನ್ನೋ ಜವಾಬ್ದಾರಿ ಅವನಿಗೂ ಇರುತ್ತೆ. ಹೋಗಿರೋದು ಬೇರೆ ದೂರದ ಊರಿಗೆ. ದೂರ ಯಾವೂರಕ್ಕ? ಅದನ್ನ ತಿಳ್ಕೊಂಡು ನಿನಗೇನಾಗ್ಬೇಕಾಗಿದೆ? ಅಲ್ಲ, ದೂರ ಅಂದ್ರಲ್ಲ, ಅದಕ್ಕೆ ಸುಮ್ನೆ ಊರ ಹೆಸರು ತಿಳ್ಕೊಳ್ಳೋಣ ಅಂತ. ಹಾಗೆಲ್ಲ ಸುಮ್ನೆ ವಿಷಯ ತಿಳ್ಕೊಳ್ಳೋ ಪ್ರಯತ್ನ ಮಾಡಬಾರ್ದು. ಆದ್ರೆ ಕಾಡು ಒಳಗಡೆ ಹೋಗುವಾಗ ಹುಷಾರು. ಡೋಂಟ್ ವರಿ ಮಾ, ಪಾರ್ವತಿ ಜೊತೆಗಿದ್ದಾಳಲ್ಲ, ಅವಳಿಗೆ ಈ ಕಾಡು ಮೇಡು ಎಲ್ಲ ಸುತ್ತ ಅಭ್ಯಾಸ ಅಲ್ವಾ. ಸರಿಪಾ, ಪಾರ್ವತಿನ ಕೇಳ್ದೆ ಅಂತ ಹೇಳು. ಓಕೆ ಮಾ, ಗುಡ್ ನೈಟ್. ಗುಡ್ ನೈಟ್. ತೆರಿಕೆ, ಕೊನೆಗೂ ಆದಿತ್ಯ ಹೋಗಿರೋ ಊರಿನ ಹೆಸರು ಗೊತ್ತಾಗ್ಲೇ ಇಲ್ವಲ್ಲ. ಏನಪ್ಪ ಮಾಡೋದೀಗ? ಹಾ, ಅಕ್ಕನ್ನೇ ಕೇಳ್ಬೇಕು. ಆದ್ರೆ ಈಗ ಕೇಳದ್ ಬೇಡ. ಈಗ ತಾನೇ ಬೈದಿದ್ದಾರೆ. 2 ನಿಮಿಷ ಬಿಟ್ಟು ಅವ್ರ ಕೂಲ ಆದ್ಮೇಲೆ ಬಂದು ಕೇಳೋಣ. ಪಾರ್ವತಿ ಪಾರ್ವತಿ ಪಾರ್ವತಿ, ಏನ್ ಮಾಡ್ತಾ ಇದ್ಯಾ? ಯಜಮಾನ್ರೆ, ನಮ್ ಹಳ್ಳಿಲೆಲ್ಲ ಈ ರೀತಿ ಬಾಗ್ಲು ತೆಗಿಯಕ್ ಆಗದೆ ಇದ್ದಾಗ ಬೀಗನ ಕಲ್ಲಿಂದ ಜಜ್ಜಿ ತೆಗಿತಾ ಇದ್ವಿ. ಈಗ್ಲೂ ಹಾಗೆ ಮಾಡ್ತೀನಿ. ಕಾರ್ ಬಾಗ್ಲು ತೆಗಿಬಹುದು. ಪಾರ್ವತಿ ಕುಡಿ, ಮೊದ್ಲು ಈ ಕಲ್ ಬಿಸಾಕು. ಏನ್ ಪಾರ್ವತಿ ನೀನು? ನಾನೇನೋ ತಮಾಷೆಗೆ ಹೇಳಿದ್ರೆ ಕಲ್ ತಗೊಂಡ್ ಕಾರ್ ಜಜ್ಜಕ್ ಹೋಗ್ತಾ ಇದೆಯಲ್ಲ. ಈ ಪಂಡ್ರಾಪುರದ ಪಾರ್ವತಿ ಹತ್ರನೇ ನಿಮ್ ಆಟ ತೋರಿಸ್ತೀರಾ? ಹೆಂಗೆ ನಾನ್ ಆಟ ಆಡ್ಸಿದ್ದು? ದಾಮಿನಿ, ಕರೆಕ್ಟ್ ಅಕ್ಕ, ನೀವ್ ಹೇಳೋದು ಕರೆಕ್ಟು. ಅದನ್ನ ತಿಳ್ಕೊಂಡು ನನ್ಗೇನಾಗ್ಬೇಕಾಗಿದೆ? ಏನು ಇಲ್ಲ. ಮಾತಾಡಿದ್ ಸಾಕು. ಜನನಿ ಒಬ್ಳೆ ಕೆಲಸ ಮಾಡ್ತಾ ಇದ್ದಾಳೆ. ಹೋಗಿ ಅಡಿಗೆ ಮನೇಲಿ ಅವಳಿಗೂ ಸಹಾಯ ಮಾಡು. ಇದು ಹೇಳಿದ ತಕ್ಷಣ ನಾನು ಸಹಾಯ ಮಾಡ್ಬಿಡ್ತೀನಿ. ನಾನ್ ಮಾತ್ರ ಈರುಳ್ಳಿ ಹಸಿಮೆಣಸಿನಕಾಯಿನ ಹೆಚ್ಚಲ್ಲ ಅಷ್ಟೇ. ಆದ್ರೂ ಈ ಅಕ್ಕನ ಹತ್ರ ಆದಿತ್ಯ ಯಾವ ಊರಿಗೆ ಹೋಗಿದ್ದೀನಿ ಅಂತ ತಿಳ್ಕೊಳಕ್ಕೆ ಆಗ್ಲಿಲ್ವಲ್ಲ. ಹೆಂಗ್ ತಿಳ್ಕೊಳ್ಳೋದು? ಗುಲ್ಕನ್ ಸ್ಟಾರ್ ಗಣೇಶು, ಬೇಗ ಬಾರಪ್ಪ ನಮ್ಮ ಮನೆಗೆ. ನಿನ್ನ ಹತ್ರ ತಿಳ್ಕೊಳ್ಳೋದು ತುಂಬಾ ವಿಷಯ ಇದೆ. ಯಜಮಾನ್ರೆ, ನೀವ್ ಆಗ್ಲೇ ಈ ಕೆಲ್ಸ ಮಾಡಿದ್ರೆ ಇಷ್ಟೆಲ್ಲ ರಾಮಾಯಣ ಆಗ್ತಿತ್ತಾ? ಏಯ್ ಪಾರ್ವತಿ, ಡಿಕ್ಕಿ ಏನೋ ತಗೋಬೇಕು ಅಂದೆ, ತಗೊಳ್ಲೇ ಇಲ್ಲ. ಯಜಮಾನ್ರೆ, ಅದು ನನ್ನ ಮರ್ಯಾದೆ ಉಳಿಸ್ಕೊಳ್ಳೋದಿಕ್ಕೆ ಅಂತ ನಾನು ಸುಳ್ಳು ಹೇಳ್ದೆ. ಆಹಾ, ಹೆಂಗೆ ಇವಾಗ ನಾವ್ ಆಟ ಆಡ್ಸಿದ್ದು. ಕೊಡಿಲಿ. ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ನಾನು ಹೇಳ್ತಾ ಇರೋದೆಲ್ಲ ಸತ್ಯ ಕಣೋ ಗಣಿ. ಆಯ್ತು ಮೇಡಮ್, ಮುಂದುವರಿಸಿ. ಯಾಕೋ ಪಾರ್ವತಿ ಹತ್ರ ಸಾರಿ ಕೇಳಲೇಬೇಕು ಅಂತ ನನ್ನ ಎದೆ ಆವಾಗಿಂದ ಲಬಲಬೋ ಲಬಲಬೋ ಅಂತ ಬಡ್ಕೋತಿದೆ ಕಣೋ ಗಣಿ. ಮತ್ತೆ ಒಂದ್ ಫೋನ್ ಮಾಡತ್ತಾನೆ? ಮಾಡಿದ್ದೆ ಕಣಪ್ಪ. ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಅಂತ ಬಂತು ಕಣಪ್ಪ. ಹೌದಾ? ಹೋಗ್ಲಿ, ದೊಡ್ಡ ಯಜಮಾನ್ರು ಫೋನ್ ಮಾಡ್ಬೇಕು ತಾನೆ? ಮಾಡಿದ್ದೆ. ಅದಕ್ಕೇನಂತ ಬಂತು? ನಿಮಗೆ ಜ್ವರ, ಕೆಮ್ಮು, ನೆಗಡಿ ಅಂತ ಲಕ್ಷಣಗಳಿದ್ದರೆ ನಿಮ್ಮ ಹತ್ತಿರದ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಅಂತ ಬಂತು. ಮತ್ತೆ ಹೋಗ್ಬೇಕು ತಾನೆ? ಪಾರ್ವತಿ, ಆ ಬೇರುಗಳು ಇರೋ ಜಾಗ ನಿಂಗೆ ಗೊತ್ತಿದೆ. ಆದ್ರೂ ಕಾಡಿಗೆ ಹೋಗಿ ತುಂಬಾ ವರ್ಷಗಳಾಯ್ತಲ್ಲ.
ಹೋಗೋ ದಾರಿನ ಇನ್ನೊಂದ್ಸಲಿ ನೋಡ್ಕೊಂಡ್ಬಿಡಮ್ಮ. ಸರಿ ತಾತ. ಬೇಕಿದ್ರೆ ನಂಗೊಂದು ಪೆನ್ಸಿಲ್ ನಂಗೊಂದು ಪೇಪರ್ ತಂದ್ಕೊಡಿ, ಅವ್ರಿಗೆ ಹೋಗೋ ರೂಟ್ ನಂಬರ್ ಕೊಡ್ತೀನಿ. ಅಷ್ಟೇ ತಾನೇ, ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಆಹಾ, ಅದೇನ್ ಡೌ ಮಾಡ್ತಾ ಇದ್ದೀರಾ ದಾಮಿನಿ ಮೇಡಮ್? ಅಕ್ಕ ಹೋಗಿರೋ ಊರಷ್ಟನ್ನ ತಿಳ್ಕೊಂಡು ಏನೋ ಮನೆ ಹಾಳು ಕೆಲಸ ಮಾಡೋದಕ್ಕೆ ಸ್ಕೆಚ್ ಆಗ್ತಾ ಇದ್ದೀರಾ? ಅದಕ್ಕೆ ನಾನು ಅವಕಾಶ ಮಾಡ್ಕೊಡ್ತೀನ? ಚಾನ್ಸೇ ಇಲ್ಲ. ಗಣಿ ತಗೊಳಪ್ಪ, ಒಂದ್ ಪೇಪರು ಒಂದ್ ಪೆನ್ಸಿಲ್. ನೋಡು, ನೀನು ಚೆನ್ನಾಗಿ ಬರೀಲಿ ಅಂತ ಪೆನ್ಸಿಲ್ನ ಈಗ ತಾನೇ ಶಾರ್ಪ್ ಮಾಡ್ಕೊ ಬಂದಿದ್ದೀನಿ. ಚೆನ್ನಾಗಿ ಬರೀ. ಹ್ಞೂ ತಾತ, ಹೇಳಿ ಪ್ಲೀಸ್. ಹೇಳ್ತೀನಿ. ಒಂದೂರಲ್ಲಿ ಒಬ್ಬ ರಾಜ, ಒಬ್ಬಳು ರಾಣಿ. ಆ ರಾಣಿ ಚಿಕ್ಕ ಹಳ್ಳಿಯಿಂದ ಪಟ್ಟಣಕ್ಕೆ ಬರ್ತಾಳೆ. ಆ ರಾಜ ದೊಡ್ಡ ಮಂತಂದವನು. ಆ ರಾಣಿ ಆ ರಾಜನ ಮನೆಯಲ್ಲಿ ಕೆಲ್ಸಕ್ಕೆ ಸೇರ್ಕೊಳ್ತಾಳೆ. ಯಾಕೆ ಹೊರಗೆ ಹೋಗೋ ಪ್ಲಾನ್ಸ್ ಇದೆಯಾ? ಇವಳು ನನ್ನ ಕಡೆ ನೋಡ್ತಾನೆ ಇಲ್ವಲ್ಲ? ಇಲ್ಲ ಜನನಿ, ನಂಗೆ ಹೊಟ್ಟೆ ಹಸೀತಿಲ್ಲ. ಯಾಕೆ ಸಂಜೆ ಏನಾದರೂ ತಿಂದಿದ್ರಾ? ಇಲ್ಲ. ಮತ್ತೆ ರಾತ್ರಿ ಹೊತ್ತು ಹಾಗೆಲ್ಲ ಊಟ ಮಾಡದೆ ಖಾಲಿ ಹೊಟ್ಟೆಲ್ ಮಲಗಬಾರ್ದು. ಸ್ವಲ್ಪನಾದ್ರೂ ಏನಾದ್ರು ತಿಂದು ಮಲ್ಕೊಳ್ಳಿ. ಒಂದ್ಸಲ ನನ್ನ ಕಡೆ ತಿರುಗಿ ನೋಡೆ, ಆಗ್ತಾನೆ ನಾನು ಡಲ್ ಆಗಿದ್ದೀನಿ ಅಂತ ಗೊತ್ತಾಗೋದು. ಹೌದಾ? ಹಾಗಾದ್ರೆ ಅವ್ರು ತುಂಬಾನೇ ದೂರ ಹೋಗಿದ್ದಾರೆ. ಯೋಚನೆ ಮಾಡಬೇಡಿ ಅನುಷ್ಕಾ ಅವರೇ, ಭಾವ ಮತ್ತೆ ಪಾರ್ವತಿಯವರು ಹುಷಾರಾಗಿ ವಾಪಸ್ ಬರ್ತಾರೆ. ಆ ನಂಬಿಕೆ ನನಗಿದೆ. ನಿಜವಾಗ್ಲೂ ಅವ್ರಿಗೇನು ಆಗಲ್ಲ ತಾನೆ? ಏನೂ ಆಗಲ್ಲ, ನೀವು ನೆಮ್ಮದಿಯಾಗಿರಿ. ಸರಿ ಜನನಿ, ನೀನು ಇಷ್ಟು ಹೇಳಿದ್ಮೇಲೆ ನಂಗೆ ಸ್ವಲ್ಪ ಸಮಾಧಾನ ಆಯಿತು. ಈಗಲಾದರೂ ಊಟ ಮಾಡ್ತಿರೋ ಹೇಗೆ? ಖಂಡಿತ ಮಾಡ್ತೀನಿ. ಸರಿ, ನೀವು ಆರಾಮಾಗಿ ಹಾಲಲ್ಲಿ ಕೂತು ಟಿವಿ ನೋಡ್ತಾ ಇರಿ. ಅಡುಗೆ ಆದ ಕೂಡಲೇ ನಾನು ನಿಮಗೆ ಕರಿತೀನಿ. ಸರಿ. ಕೊಂಡಿದ್ದೀನಿ ತಾತ. ಯೋಚನೆ ಮಾಡಬೇಡಪ್ಪ. ಒಳ್ಳೆಯವರಿಗೆ ತಡವಾದ್ರೂ ಒಳ್ಳೇದಾಗುತ್ತೆ. ನೀನು ಪ್ರೀತಿ ಮಾಡ್ತಿರೋ ಹುಡುಗಿ ಖಂಡಿತವಾಗಿ ನೀನು ಸಿಗ್ತಾಳೆ. ಅಜ್ಜನ ಕಾಲದಲ್ಲಿ, ಈಗ ಅದೆಲ್ಲ ಅನುಮಾನನೇ. ಯಾಕೆಂದ್ರೆ ಆದಿತ್ಯನ್ ಟೈಮ್ ಚೆನ್ನಾಗಿದ್ರು ಜೊತೆಲಿ ಹೋಗಿರೋ ಟೈಮ್ ಚೆನ್ನಾಗಿರ್ಬೇಕಲ್ಲಮ್ಮ. ಒಳ್ಳೆ ಮನ್ಸು ಯಾರಿಗಿರುತ್ತೋ ಅವ್ರ ಟೈಮ್ ಯಾವಾಗ್ಲೂ ಚೆನ್ನಾಗಿರುತ್ತೆ ಚಿಕ್ಕತ್ತೆ. ಅಂದ್ರೆ ಪಾರ್ವತಿಯವ್ರದ್ದು ತುಂಬಾ ಒಳ್ಳೆ ಮನ್ಸು. ಅವ್ರು ಯಾವಾಗ್ಲೂ ಒಳ್ಳೇದನ್ನೇ ಯೋಚನೆ ಮಾಡ್ತಿರ್ತಾರೆ. ಹಾಗಾಗಿ ಒಳ್ಳೇದೇ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಜೊತೆಗೆ ಆದಿಭಾವನ್ ಕೈಗೆ ಶ್ರೀರಕ್ಷೆಯಾಗಿ ಗುರುಗಳು ಮಂತ್ರಿಸಿ ಕೊಟ್ಟಿರೋ ತಾಯ್ತನ ಅತ್ತೆ ಕಟ್ಟಿದ್ದಾರೆ. ಅದರಿಂದ ಒಳ್ಳೇದಾಗದೆ ಇದ್ರು ಕೆಟ್ಟದೇನಾದ್ರೂ ಆಗೋದಿದ್ರೆ ತಪ್ಪುತ್ತೆ. ನಂಬಿರೋ ಆ ತಾಯ್ತನ ನಾನ್ ಕಟ್ಟಿದಾಗ್ಲೇ ಕಿತ್ ಹಾಕಾಯ್ತು. ಯಾಕೆ ನಗ್ತಾ ಇದ್ದೀರಾ? ಅಲ್ಲಮ್ಮ ಜನನಿ, ಈಗಿನ ಕಾಲದಲ್ಲೂ ಇದನ್ನೆಲ್ಲ ನಂಬ್ತೀಯಾ? ನಂಬಿಕೆ ಮೇಲೆ ಜೀವನ ನಿಂತಿರೋದು ಚಿಕ್ಕತ್ತೆ. ಅದೆಲ್ಲ ಅವ್ರವ್ರ ಯೋಚನೆಗೆ ಬಿಟ್ಟಿದ್ದು. ಆಯ್ತು ಬಿಡಮ್ಮ, ನಿನ್ ನಂಬಿಕೆಗೆ ವಿರುದ್ಧವಾಗಿ ನಾನ್ ಯಾಕೆ ಮಾತಾಡ್ಲಿ?
ಹೋಗಿರೋ ಕೆಲಸ ಆದ್ರೆ ನನಗೂ ಖುಷಿನೇ. ಸರಿ, ನೀನ್ ರಂಗೋಲಿ ಹಾಕಮ್ಮ. ಆಗ್ಲಿ, ತಾತ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ. ತಾತ ಹೋಗಿ ಬರ್ತೀವಿ. ಪಾರ್ವತಿ ಹೊರಡೋಣ. ಏನ್ ತಾತ ಹಂಗ್ ನೋಡ್ತಾ ಇದೀಯ ನಮ್ಮ ಯಜಮಾನ್ರನ್ನ? ಅವ್ರಿಗೆ ದೃಷ್ಟಿ ಆಗ್ಬಿಡುತ್ತ ಆಮೇಲೆ. ಪಾರ್ವತಿ, ನಿನ್ನ ಯಜಮಾನರು ತುಂಬಾ ಒಳ್ಳೆಯವರು. ಅವ್ರ ಕೈಲಿ ತಾಳಿ ಕಟ್ಸ್ಕೊಳ್ಳೋ ಹುಡುಗಿ ತುಂಬಾ ಪುಣ್ಯ ಮಾಡಿರ್ಬೇಕು. ದೇವ್ರೆ, ನಮ್ ಯಜಮಾನ್ರಿಗೆ ಎಲ್ಲದನ್ನು ಜಯಿಸೋ ಶಕ್ತಿ ಕೊಡಪ್ಪ. ಹಾಗೆ ಅವ್ರ ಜೊತೆಯಾಗಿ ಅವ್ರ ನೆರಳಾಗಿ ಸದಾ ನಾನು ಇರೋ ಥರ ಮಾಡು. ಯಾರಿಗಮ್ಮ ಕುಂಕುಮ? ತಾತ ನನಗ್ ಮಾತ್ರ ಒಳ್ಳೇದಾದ್ರೆ ಸಾಕಾ? ನಮ್ಮ ಯಜಮಾನ್ರಿಗೆ ಒಳ್ಳೇದಾಗದ್ ಬೇಡ್ವಾ? ನಮ್ಮ ಯಜಮಾನ್ರಿಗೆ ಕುಂಕುಮ. ಬರ್ತೀನಿ ತಾತ. ಪಾರ್ವತಿ ಸ್ಮೈಲ್. ಪಾರ್ವತಿ ಏನ್ ಯೋಚನೆ ಮಾಡ್ತಾ ಇದ್ಯಾ? ನಗು ಒಂದೇ. ಯಾಕತ್ತೆ ಒಂಥರ ಇದ್ದೀರಾ? ಏನಾಯ್ತು? ಆದಿ ಕೈಗೆ ನಾನು ಕಟ್ಟಿದ್ದ ತಾಯ್ತಾ ಇಲ್ಲೇ ಬಿದ್ದೋಗಿದೆ. ಅತ್ತೆ, ಏನ್ ಹೇಳ್ತಿದ್ದೀರಾ? ಜನನಿ, ಗುರುಗಳು ಆದಿತ್ಯನ್ಗೆ ಶ್ರೀರಕ್ಷೆಯಾಗಿರ್ಲಿ ಅಂತ ಮಂತ್ರಿಸಿ ಪೂಜಿಸಿ ಕೊಟ್ಟಿದ್ದ ಈ ತಾಯ್ತಾ ಮನೇಲೆ ಬಿದ್ದೋಗಿದೆ. ಅತ್ತೆ, ಹೀಗಾಗಿದೆ ಅಂತ ಗುರುಗಳಿಗೆ ಫೋನ್ ಮಾಡಿ ಒಂದ್ ಮಾತು ಹೇಳ್ಬೇಕಿತ್ತು. ಫೋನ್ ಮಾಡಿದ್ದೆ. ಗುರುಗಳು ಧ್ಯಾನದಲ್ಲಿದ್ದಾರಂತೆ. ಅವ್ರ ಧ್ಯಾನ ಮುಗಿಲಿ ಅಂತ ಕಾಯ್ತಾ ಇದ್ದೀನಿ. ಯೋಚನೆ ಮಾಡ್ಬಿಡಿ ಅತ್ತೆ, ನಾವ್ ನಂಬಿರೋ ದೇವ್ರು ಖಂಡಿತ ನಮ್ ಕೈ ಬಿಡಲ್ಲ. ಆದಿಭಾವಂಗೆ ಏನೂ ಆಗಲ್ಲ. ನಾನು ಆ ಭರವಸೆಲೇ ಇದ್ದೀನಮ್ಮ. ಯಾವ್ದಕ್ಕೂ ಪಾರ್ವತಿ ಅವ್ರ ಮನೆಗೆ ಹೋಗಿ ದೀಪ ಹಚ್ಚಬೇಕು. ಇರೋ ಹಾಗೆ ನೋಡ್ಕೊಂಡ್ರೆ ಅವ್ರಿಗೆ ಯಾವ ತೊಂದ್ರೆನೂ ಆಗಲ್ಲ ಅಂತ ಪಾರ್ವತಿ ಅವ್ರು ಹೇಳಿದ್ರು. ಅಯ್ಯಯ್ಯೋ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆಯಲ್ಲಮ್ಮ. ಯೋಚನೆ ಮಾಡ್ಬೇಡಿಯಪ್ಪ, ಭಾವಂಗೆ ಪಾರ್ವತಿ ಅವ್ರಿಗೆ ಯಾವ ತೊಂದ್ರೆನೂ ಆಗಲ್ಲ. ಆ ಮನೇಲಿ ದೀಪ ಹಚ್ಚಿದ್ರೆ ಅತ್ತೆ ಇನ್ನೂ ಗಾಬರಿ ಆಗ್ತಾರೆ ಅಂತ ಇಲ್ಲಿ ದೀಪ ಹಚ್ಚಕ್ ಬಂದೆ ಅಪ್ಪ. ದೀಪ ಹಚ್ಬೋದಾ? ಎಂತ ಮಾತು ಕೇಳ್ತಿದೀಯ ತಾಯಿ? ಇದು ನಿನ್ ಮನೆನೇ ಅಲ್ವಾ? ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ತಾನೇ ನೀನು ಇಲ್ಲಿಗೆ ಬಂದಿರೋದು. ಆಯ್ತು, ದೀಪ ಹಚ್ಚುವಂತೆ ನಡಿ. ಈ ಕಾಡ್ ಮಧ್ಯೆ ಎಲ್ಲ ದೇವಸ್ಥಾನ ಕಟ್ಟಿದಾರಲ್ಲ, ಇಲ್ಲಿ ಜನ ಎಲ್ಲ ಬರ್ತಾರ? ಯಜಮಾನ್ರೆ, ಈ ದೇವಸ್ಥಾನ ಕಟ್ಟಿರೋದು ಜನ ಬರೋದಕ್ಕಲ್ಲ, ಮತ್ತೆ ಕಾಡೊಳಗಡೆ ಹೋಗೋವಾಗ ನಮ್ಗೇನು ತೊಂದರೆ ಆಗದೆ ಇರ್ಲಪ್ಪ ಅಂತ ಬೇಡ್ಕೊಳ್ಳೋದಿಕ್ಕೆ. ಓ ಹೌದಾ? ಬೇಡ್ಕೊಳ್ಳಿ. ಪಾರ್ವತಿ, ನೀನ್ ನನ್ನ ಜೊತೆ ಇರ್ಬೇಕಾದ್ರೆ ನನಗೆ ಯಾವ ತೊಂದರೆನೂ ಆಗಲ್ಲ ಬಿಡು.
ಸರಿ ಸರಿ ಬೇಡ್ಕೊಳ್ಳಿ. ದೇವ್ರೆ, ನಮ್ಮ ಪಾರ್ವತಿಗೆ ಒಳ್ಳೇದು ಮಾಡು. ಅವಳು ಏನು ಬೇಡ್ಕೊಂಡ್ಲೋ ಅದೆಲ್ಲ ಆಗೋ ಥರ ಮಾಡು. ಅವಳು ತುಂಬ ಮುಗ್ದೆ, ಮಗು ಥರದ ಮನ್ಸೋಳು. ಇಷ್ಟು ವರ್ಷದಿಂದ ಯಾವುದೂ ಸ್ವಾರ್ಥ ಇಲ್ಲದೆ ನಮ್ಮ ಮನೆಗೋಸ್ಕರ ದುಡ್ದಿರೋಳು. ಅವಳು ಯಾವತ್ತೂ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಆಸೆ ಆಸೆ. ಹೇಳಿದ್ದೀನಿ, ಇವಾಗ ಕೊಡ್ತಾರೆ. ಥ್ಯಾಂಕ್ಸ್ ಪಾರ್ವತಿ. ನೋಡಿ, ನಿಮ್ ಫ್ರೆಂಡ್ಸ್ ಎಲ್ಲ ನನ್ನ ಫ್ರೆಂಡ್ಸ್ ಆಗಿ ನನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಯಜಮಾನ್ರೆ, ನಾನ್ ಗಿಡ ಮರಗಳ ಹತ್ರ ಮಾತಾಡ್ತೀನಿ ಅನ್ನೋದನ್ನ ಲಾಭವಾಗಿ ಇಟ್ಕೊಂಡು ನನ್ನನ್ನೇ ಆಡ್ಕೊಂತಿದ್ದೀರಾ. ನಿಮ್ಮ ಹತ್ರ ಮಾತಾಡೋದಿಲ್ಲ ಹೋಗಿಟ್ಟು. ಪಾರ್ವತಿ ಪಾರ್ವತಿ ಮತ್ತೆ ಕೋಪ ಮಾಡ್ಕೊಂಡ್ಳು. ಇವಳನ್ನ ಸಮಾಧಾನ ಮಾಡೋದೇ ನನಗೊಂದು ದೊಡ್ಡ ಟಾಸ್ಕ್. ಪಾರ್ವತಿ ಅಂತಿಮವಾಗಿ ದೈವಶಕ್ತಿ ಮುಂದೆ ಯಾವ ದುಷ್ಟಶಕ್ತಿಯೂ ನಿಲ್ಲಲ್ಲಮ್ಮ. ನಿಮ್ಮ ಇಷ್ಟ ದೇವತೆಗೆ ಒಂದು ಕಠಿಣವಾದ ಹರಕೆಯನ್ನ ಹೊತ್ಕೊಳ್ಳಿ. ಅದನ್ನ ನಿಮ್ಮ ಮಗ ವಾಪಸ್ ಬಂದ ನಂತರ ಸಾಂಗವಾಗಿ ಅದನ್ನ ನೆರವೇರಿಸಿ. ಎಲ್ಲವೂ ಒಳ್ಳೇದಾಗುತ್ತಮ್ಮ. ಸರಿ ಗುರುಗಳೇ, ನೀವು ಹೇಳಿದಾಗೆ ಮಾಡ್ತೀನಿ. ಸರಿ ತಾಯಿ, ಧೃತಿಗೆಡಬೇಡಿ. ಒಳ್ಳೇದಾಗ್ಲಿ. ಆಗ್ಲಿ ಗುರುಗಳೇ. ಸರ್ಕಾರ ಇಲ್ಲೇ ಇದೆ ಅಂದ್ರೆ ಆದಿತ್ಯ ಸರ್ ಒಳಗಡೆನೆ ಇರ್ಬೋದು. ತಾತ, ಇದು ಯಾವ ಊರು? ನಮ್ಮೂರ ಹೆಸರು ಗೊತ್ತಿಲ್ಲದೆ ಬಂದ್ಬಿಟ್ಯಾ? ತಪ್ಸ್ಕೊಂಡು ಬಂದ್ಯಾ ಹೆಂಗೆ? ಇಲ್ಲ, ಅದು ಆ ಕಾರ್ ಇಲ್ಲೆಂಗ್ ಬಂತು? ಅದ್ರಲ್ಲಿ ಯಾರು ಬಂದ್ರು? ದೇವ್ರೆ, ಒಳ್ಳೆ ಉದ್ದೇಶ ಇಟ್ಕೊಂಡು ಕಾಡಿಗೆ ಹೋಗಿರೋ ನಮ್ಮ ಭಾವ ಮತ್ತೆ ಪಾರ್ವತಿ ಅವ್ರಿಗೆ ಯಾವ ತೊಂದರೆನೂ ಆಗದಿರೋ ಥರ ಕಾಪಾಡಪ್ಪ. ಅವರಿಬ್ರು ಕ್ಷೇಮವಾಗಿ ವಾಪಸ್ ಬರೋ ಹಾಗೆ ಮಾಡು. ಒಳ್ಳೆ ಮನ್ಸಿರೋ ನೀನು ಬೇಡ್ಕೊತಾ ಇದೀಯಾ? ಆ ದೇವರು ಪಾರ್ವತಿನ ಯಜಮಾನ್ರನ್ನ ಖಂಡಿತ ಕಾಪಾಡ್ತಾನಮ್ಮ. ಯಾವುದೇ ಕಾರಣಕ್ಕೂ ಆರ್ದೇ ಇರೋ ಹಾಗೆ ನೋಡ್ಕೋಬೇಕಪ್ಪ. ಆಗಲಿ ಮಗಳೇ, ನೀನೇನು ಯೋಚನೆ ಮಾಡಬೇಡ. ನಾನು ಗಣಿ ಇದೀವಲ್ಲ, ನೀನು ಆ ಮನೆಗೆ ಹೋಗು. ಏನು ಕೆಲಸ ಇರ್ತೋ ಏನೋ. ಇಲ್ಲಪ್ಪ, ನಾನು ಇಲ್ಲೇ ಇದ್ದು ಈ ದೀಪ ಆರ್ದೇ ಇರೋ ಹಾಗೆ ನೋಡ್ಕೋತೀನಿ.
ನಿನ್ನಿಂದ ನಾನು ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಮಾತು ಬರೋರ್ಗಿಂತ ಮಾತು ಬರ್ದೇ ಇರೋರಿಗೆ ನಿಯತ್ ಜಾಸ್ತಿ ಅಂತೆ. ಅದಕ್ಕೆ ಈ ಕೆಲಸಕ್ಕೆ ನಿನ್ನನ್ನು ಆಯ್ಕೆ ಮಾಡಿರೋದು. ಸದ್ಯಕ್ಕೆ ಇವನ್ ಎಲ್ಲಿದ್ದಾನೆ ಅನ್ನೋದನ್ನ ನಾವು ಕಂಡು ಹಿಡಿಬೇಕು. ಮಿಕ್ಕಿದ ಕೆಲಸನ ನಾನು ಹಿಂಗೆ ಆಮೇಲೆ ಹೇಳ್ತೀನಿ. ಓಕೆ, ಯಾವ ಸಾಂಗ್ ಹಾಡ್ಲಿ? ಹೇ ಹೆಪ್ಪಾರು, ಹೇ ಹೆಪ್ಪಾರು, ಅರೆ ಹೇ ಹೆಪ್ಪಾರು, ಹೇ ಹೇಳೆ ಪಾರು, ಒಂದು ಸಲ ಏನಾಗಲ್ಲ. ಚಂಬ ಮಾಡಬೇಡಮ್ಮ, ಭೂಮಿ ಮೇಲೆ ನಡೆಯಮ್ಮ. ಆ ಸೂರ್ಯ ಹುಟ್ಟೋದು ಕೋಳಿ ಕೂಗಿನಿಂದಲ್ಲ, ಲೋಕ ದೀಪ ಹಚ್ಚೋದು ಅಜ್ಜಿ ಬೆಂಕಿಯಿಂದಲ್ಲ. ಇದು ಯಾಕೋ ನಮ್ಮ ಪಾರುಗೆ ಗೊತ್ತೇ ಆಗಿಲ್ಲ. ಮೋಸ ಮೋಸ ಮೋಸ. ಯಾರಾದ್ರೂ ಈ ರೀತಿ ಹಾಡ್ತಾರ? ಇದನ್ ಯಾರಾದ್ರೂ ಅಂತ್ಯಾಕ್ಷರಿ ಅಂತಾರ? ನಾನ್ ಇದನ್ ಖಂಡಿತ ಒಪ್ಪೋದಿಲ್ಲ. ಹಲೋ, ನನಗೆ ಮೊದಲೇ ಹೇಳ್ದೆ ತಾನೆ, ನಮ್ಮ ಹಾಡಿಗೆ ಏನ್ ಬೇಕಾದ್ರೂ ನಾವು ಸೇರಿಸ್ಕೊಂಡು ಹಾಡ್ಬೋದು ಅಂತ. ಇವಾಗ ಹಾಡಕ್ಕಾಗದೆ ಸೋತ್ಬಿಟ್ಟು ಬಾಯ್ಗೆ ಬಂದಾಗ ಮಾತಾಡ್ತೀಯಾ? ಹಲೋ, ನಾನ್ ಯಾವತ್ತು ಯಾರ ಮುಂದೆನೂ ಸೋಲೋಳಲ್ಲ, ಅದ್ ನಿಮಗ್ ಚೆನ್ನಾಗ್ ಗೊತ್ತಿದೆ. ಮೋಸದಾಟ ಆಡಿದ್ ನೀವು, ನಾನಲ್ಲ. ಇಂಥ ಮೋಸಗಾರನ್ ಜೊತೆ ನಾನು ಎಲ್ಲೂ ಬರೋದಿಲ್ಲ. ಬೇಕಾದ್ರೆ ನೀವೇ ಹೋಗಿ. ಚೆನ್ನಾಗ್ ಗೊತ್ತು, ಮೊದ್ಲು ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಳಿ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ತಾವೊಬ್ರೆ ನನಗೆ ಫ್ರೆಂಡ್ ಅಲ್ಲ. ಅವಾಗಲೇ ನೋಡ್ದಲ್ಲ, ಗಿಡ ಮರಗಳೆಲ್ಲ ನಮ್ಮ ಫ್ರೆಂಡ್ಸ್ ಆಗಿದ್ದಾರೆ. ಅವ್ರು ನಮ್ಮನ್ನ ಕಾಪಾಡ್ತಾರೆ. ಹೋಗಿ ಹೋಗಿ, ದಾರಿ ತಪ್ಪದಾಗ ಗೊತ್ತಾಗುತ್ತೆ ಈ ಪಾರ್ವತಿ ಸಹಾಯ ಬೇಕೋ ಇಲ್ಲ ಈ ಗಿಡ ಮರಗಳ ಸಹಾಯ ಬೇಕೋ ಅಂತ. ಬರ್ಲಾ? ಗುಡ್ ಬೈ. ಕಾಡಲ್ಲಿ ಮೇಡಲ್ಲಿ ಅಲೆವೇ, ಸನ್ಲೆಟ್ ಇಟ್ ಕಮ್ ರೈನ್. ರಕ್ಷಣೆ ತಗೊಳ್ಳೋದಿಕ್ಕೆ ನಾವೇನ್ ಹೆದರ್ಕೊಂಡಿಲ್ಲ. ನೋಡ್ದೆ ಅದೆಷ್ಟು ಧೈರ್ಯವಾಗಿದ್ರಿ ಅಂತ ನಾನು ನೋಡ್ದೆ. ನೋಡಿ ಯಜಮಾನ್ರೆ, ನನ್ಗೆ ಈ ರೀತಿ ಸುಳ್ಳು ಹೇಳೋರು ಮೋಸ ಮಾಡೋರ್ನ ಕಂಡ್ರನ್ನೇ ಆಗೋದಿಲ್ಲ. ಹಲೋ 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 ಮಿಸ್ ಪಂಡ್ರಾಪುರದ ಪಾರ್ವತಿ ಅವರೇ, ನಾನು ಯಾರಿಗೂ ಮೋಸ ಮಾಡಿಲ್ಲ. ತಾವು ಜೊತೆಲಿ ಕರ್ಕೊಂಬಂದು ಅರ್ಧ ದಾರಿಲಿ ಬಿಟ್ಟು ಹೋಗಿರೋದು, ತಾವು ಮೋಸ ಮಾಡಿರೋದು. ನೋಡಿ ಯಜಮಾನ್ರೆ, ಇಲ್ಲಿ ಸುಮ್ಮನೆ ಕೋಪ ಆರೋಪ ಎಲ್ಲ ಮಾಡೋದು ಬೇಡ. ನಾವ್ ಇಲ್ಲಿಗೆ ಬಂದಿರೋ ಉದ್ದೇಶನೇ ಬೇರೆ. ಅದನ್ ಬಿಟ್ಟು ಸುಮ್ಮನೆ ನನ್ನ ಜೊತೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಿದ್ದೀರಲ್ಲ. ಸರಿ, ಹಾಗಾದ್ರೆ ಸೋತೆ ಅಂತ ಒಪ್ಕೊಂಡ್ಬಿಡು. ಹಲೋ ಹಲೋ ಹಲೋ, ನಾನ್ ಸೋಲಲ್ಲ, ಸೋಲೋದು ಇಲ್ಲ. ಯಾವುದಕ್ಕೂ ಸೇಫರ್ ಸೈಡ್ಗೆ ಕರ್ಶೀಫ್ ಇರಲಿ. ಯಾವ ಟೈಮಲ್ಲಿ ಕೈ ಕೊಟ್ಟು ಹೋಗ್ತಾಳೋ ಗೊತ್ತಾಗಲ್ಲ. ದಾರಿ ಮರ್ತೋಗ್ಬಿಟ್ರೆ ಕಷ್ಟ. ಪಾರ್ವತಿ, ಏ ಅಕ್ಕ, ಅವ್ರು ಚೆನ್ನಾಗಿ ತಿಂದು 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 ಮೈ ಬೆಳೆಸ್ಕೊಂಡಿದ್ದಾರೆ. ಒಂದಿನ ಕೆಲಸ ಮಾಡಿದ್ರೆ ಏನೂ ಆಗಲ್ಲ, ಸುಮ್ನೆ ರಾಕ. ಗಣಿ, ಹಾಗೆಲ್ಲ ಹೇಳ್ಬಾರ್ದು ಕಣೋ. ಅಯ್ಯೋ ಸುಮ್ನೆ ರಾಕ.
ಅಕ್ಕ ಒಂದು ಐಡಿಯಾ, ಅವ್ರಿಗೆ ಫೋನ್ ಮಾಡಿ ಆಟ ಆಡ್ಸೋಣ. ಏ ಗಣಿ, ಹಾಗೆಲ್ಲ ಮಾಡ್ಬಾರ್ದು ಕಣೋ, ಅವ್ರಿಗೆ ಬೇಜಾರಾಗುತ್ತೆ. ಅಯ್ಯೋ ಬೇಜಾರು ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ನಮ್ಗೆ ಇಲ್ಲಿ ಬೋರ್ ಆಗ್ತಿದೆ ತಾನೆ, ಅವ್ರಿಗೆ ಫೋನ್ ಮಾಡಿ ಮಜಾ ತಗೊಳ್ಳೋಣ. ಗಣಿ, ಏ ಬೇಡ ಬೇಡ, ನಿನ್ ಫೋನಿಂದ ಮಾಡಿದ್ರೆ ಅವ್ರಿಗೆ ಗೊತ್ತಾಗೋಗುತ್ತೆ. ಇರು ಅಪ್ಪನ ಫೋನ್ ತಗೊಬರ್ತೀನಿ. ಏ ಗಣಿ ಬೇಡ್ವೋ, ಒಳ್ಳೆ ಹುಡುಗ. ಎಲ್ಲ ವೈಬ್ರೇಟ್ ಆಗ್ತಿದೆ ಅಕ್ಕ. ಅದೆಲ್ಲಿ ಕೊಟ್ಟು ಹೋಗು. ಸರಿ ಅಕ್ಕ, ತಗೊಳ್ಳಿ. ಹೋಗು. ಸಾರಿ ಅಕ್ಕ. ಅಯ್ಯೋ, ಈ ಹಾಳಾದ ಫೋನು ರಿಂಗ್ ಆಗಿದ್ದು ಕೇಳಿಸ್ಬಾರ್ದು ಅಂತ ವೈಬ್ರೇಷನ್ ಅಲ್ಲಿ ಇಟ್ರೆ ಬಾಡಿನೇ ವೈಬ್ರೇಟ್ ಆಗುತ್ತಲ್ಲಪ್ಪ. ಯಾರ್ದಪ್ಪ ಇದು ನಂಬರು? ನನಗೆ ಗೊತ್ತೇ ಇಲ್ವಲ್ಲ. ಹಲೋ, ಈ ಕಡೆಯಿಂದ ದೌಲತ್ ದಾಮಿನಿ ಮಾತಾಡ್ತಾ ಇರೋದು. ಆ ಕಡೆಯಿಂದ ಯಾರು ಮಾತಾಡ್ತಿರೋದು? ಅಷ್ಟೇ ತಾನೇ, ಮಾಡ್ತೀನಿ ನೋಡಿ. ಆದ್ರೆ ನಾನು ಇಲ್ಲಿ ಡ್ಯಾನ್ಸ್ ಮಾಡಿದ್ರೆ ನಿಮಗೆ ನೋಡಕ್ಕಾಗಲ್ವಲ್ಲ. ನಮ್ ಜನ ನೋಡ್ತಾರಲ್ಲ. ಹೇಗೆ? ನಮ್ ZTV ಮೂಲಕ. ಅಂದ್ರೆ ಈಗ ನಾನು ಮಾತಾಡ್ತಾ ಇರೋದೆಲ್ಲ ರೆಕಾರ್ಡ್ ಆಗ್ತಿದೆಯಾ ಸರ್? ರೆಕಾರ್ಡ್ ಮಾತ್ರ ಅಲ್ಲ ಮೇಡಮ್, ಶೂಟಿಂಗ್ ನಡೀತಿದೆ. ನಿಜವಾಗ್ಲೂ ಥ್ಯಾಂಕ್ ಯು ಧನ್ಯಜಿ. ಹಾಗಾದ್ರೆ ನಾನು ಇವಾಗ ಡ್ಯಾನ್ಸ್ ಮಾಡ್ಲಾ? ಫ್ರೆಂಡ್ಸ್, ನಿನ್ನೆ ದಚ್ಚು ಹಾಡಿಗೆ ಡ್ಯಾನ್ಸ್ ಮಾಡಿದ್ದೆ, ಇವತ್ತು ಕಿಚ್ಚನ್ ಹಾಡಿಗೆ ಡ್ಯಾನ್ಸ್ ಮಾಡ್ತೀನಿ. ನೀನ್ ಇಲ್ಲೇ ಇರು. ನಾನು ಹೇಳೋವರೆಗೂ ನೀನು ಯಾರ ಮೇಲೂ ಅಟ್ಯಾಕ್ ಮಾಡಬಾರ್ದು. ನಾನು ಒಳಗೋಗಿ ಯಾರ್ಯಾರಿದ್ದಾರೆ, ಏನೇನು ನಡೀತಿದೆ ಅಂತ ನೋಡ್ಕೊಂಡು ಬರ್ತೀನಿ. ಓಕೆ? ಆದಿ ಕಾರು. ಓ ಶಿಟ್, ಹರೀಶ್ ಇಲ್ಲೂ ಇಲ್ಲ. ಹಾಗಾದ್ರೆ ಆದಿಗೇನಾದ್ರೂ ವಿಚಾರ ಹೇಳೋದಕ್ಕೆ ಹೋಗ್ಬಿಟ್ಟಿದಾನ? ಸರಿ ಚಿಕ್ಕತ್ತೆ. ನೋಡ್ದ್ಯಾ, ನಾನು ಬೇಡ ಬೇಡ ಅಂದ್ರೆ ಅವ್ರಿಗೆ ಫೋನ್ ಮಾಡಿ ಗೋಳು ಇಕ್ಕೊಂಡೆ. ಪಾಪ ಅವ್ರು ಬೇಜಾರು ಮಾಡ್ಕೊಂಡ್ರು ಕಣೋ. ಈಗ ಸಮಾಧಾನ ನಿಂಗೆ? ಆರ್ಯ ಅಕ್ಕ ಹೋಗ್ಲಿ ಬಿಡು, ಅದಕ್ಕೆ ಹೇಳೋದು ಅಕ್ಕ ಹೇಳೋ ಮಾತನ್ನ ಕೇಳಬೇಕು ಅಂತ. ಇನ್ ಮುಂದೆ ಕೇಳ್ತೀನಿ. ನನ್ನ ಮುದ್ದಿನ ತಮ್ಮ ನನ್ನನ್ನೇ ಯಾಮರಿಸ್ತಾನೆ. ಚಿಲ್ಟಾರಿ ನನ್ನ ಮಗನ್ ತಗೊಂಬಂತ. ಫ್ರೆಂಡ್ಸ್, ನಿಮಗೂ ಅಷ್ಟೇ, ಯಾರಾದರೂ ಫೋನ್ ಮಾಡಿ ಲಾಟ್ರಿ ಹೊಡೆದಿದೆ ಅಂತಂದ್ರೆ ತಕ್ಷಣ ಫೋನ್ನ ಕಟ್ ಮಾಡಿಬಿಡಿ, ಯಾಮಾರಬೇಡಿ. ಏನಾಯ್ತು ಪಾರ್ವತಿ? ಮುಚ್ಚಳ ತೆಗೆದಕ್ಕೆ ಆಗ್ತಿಲ್ಲ ಯಜಮಾನ್ರೆ. ಕೊಡಿರಿ, ನಾನು ತೆಗೆದುಕೊಡ್ತೀನಿ. ನಾವೀಗ ಮನೆಗೆ ವಾಪಸ್ ಹೋದ್ರೆ ಕಾಡಿಗೆ ಇವತ್ತು ಬರೋಕ್ಕಾಗಲ್ಲ, ನಾಳೆ ಬರ್ಬೇಕಾಗುತ್ತೆ. ಪರವಾಗಿಲ್ವಾ? ಪಾರ್ವತಿ, ಹಾಗಾದ್ರೆ ಈಗ ಏನು ಮಾಡೋದು? ಹಸ್ಕೊಂಡೆ ಕಾಡೊಳಗೆ ಹೋಗೋದಾ? ನಾನು ಹಾಗೆ ಹೇಳದ್ನಾ? ಒಂದು 5 ನಿಮಿಷ ಇರಿ, ಬರ್ತೀನಿ. ಏ ಪಾರ್ವತಿ, ಎಲ್ಲಿ ಹೋಗ್ತಾ ಇದೀಯಾ? ಒಂದು 5 ನಿಮಿಷ ಇರಿ ಯಜಮಾನ್ರೆ, ಬರ್ತೀನಿ. ಪಾರ್ವತಿ, ಯಾವ್ದಾದ್ರು ಪ್ರಾಣಿಗಳು ಬಂದ್ರೆ ಭಯ ಆಗಲ್ವಾ? ನನಗೇನು ಭಯ ಆಗಲ್ಲ, ಇರಿ ಬರ್ತೀನಿ. ನಾನು ಹೇಳಿದ್ದು ನಿಂಗಲ್ಲ, ನನಗೆ ಭಯ ಆಗುತ್ತೆ ಅಂತ. ಯಾವ್ದಾದ್ರು ಪ್ರಾಣಿಗಳು ಬಂದ್ರೆ ಭಯ ಆಗಲ್ವಾ? ನನಗೇನು ಭಯ ಆಗಲ್ಲ, ಇರಿ ಬರ್ತೀನಿ. ನಾನು ಹೇಳಿದ್ದು ನಿಂಗಲ್ಲ, ನನಗೆ ಭಯ ಆಗುತ್ತೆ ಅಂತ. ಮತ್ತೆ ಆಗ್ಲೇ ಯಾರೋ ಹೇಳಿದ್ರು ನನಗ್ ಭಯನೇ ಆಗಲ್ಲ ಅಂತ.
ಈಗ್ಲಾದ್ರೂ ಒಪ್ಕೋತೀರಾ ನಾನು ಹೆದ್ರು ಪುಕ್ಲ ಅಂತ? ಅದ್ ಎಲ್ಲಾ ಕಡೆ ಅಲ್ಲ, ಕಾಡಲ್ಲಿ ಮಾತ್ರ. ನಾನು ಅದನ್ನೇ ಹೇಳಿದ್ದು. ಒಂದ್ 5 ನಿಮಿಷ ಇರಿ, ಬರ್ತೀನಿ. ಪಾರ್ವತಿ, ಕಾಯ್ತಾ ಇರ್ತೀನಿ, ಬೇಗ ಬಾ. ಆದಿ ಸರ್ದೆ ಖರ್ಚೀಫ್ ಇದು. ಹಾಗಾದ್ರೆ ಇಲ್ಲೆಲ್ಲೋ ಇರ್ತಾರೆ, ಸಿಕ್ಕೇ ಸಿಗ್ತಾರೆ. ಆದಿ ಸರ್, ಆದಿ ಸರ್. ದಯವಿಟ್ಟು ಕ್ಷಮಿಸಮ್ಮ. ನಿಮ್ಮ ಆದಿತ್ಯ ಸಾರು ಎಲ್ಲಿಗೆ ಹೋಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಇದು ತುಂಬ ಸೂಕ್ಷ್ಮವಾದ ವಿಚಾರ. ನೀನು ಅವ್ರನ್ನ ಹುಡ್ಕೊಂಡು ಹೋದ್ರು ಅವರು ಸುಲಭವಾಗಿ ನಿನಗೆ ಸಿಗೋಲ್ಲ. ಬೇಕಾದರೆ ಅವರು ಬರೋವರೆಗೂ ನೀ ಇಲ್ಲಿ ಕಾಯ್ಬೋದು. ಏನೇ ಮಾಡ್ತಿದ್ಯಾ? ನನ್ ಗಂಡ ಮೋಹನ್, ಏನ್ರಿ ಆಯ್ತು ನಿಮ್ಗೆ? ಏನಾಯ್ತು ಅಂತ ನನ್ನೇ ಕೇಳ್ತಿದ್ಯಾ? ಬದುಕಿರೋ ಗಂಡನ ಫೋಟೋ ಹಾರ ಹಾಕಿದ್ಯಲ್ಲೇ, ನಾನೇನೇ ಅನ್ಯಾಯ ಮಾಡಿದ್ದೀನಿ ನಿನ್ಗೆ? ರೀ, ನೀವೇ ಅಲ್ವೇನ್ರಿ ಹೇಳಿದ್ದು ನನ್ಗೆ ಪತಿಯೇ ಪರದೈವ ಅಂತ? ಹೌದು. ಹಾಗಿದ್ಮೇಲೆ ಗಂಡನ್ ಫೋಟೋ ಇಟ್ಟು ಪೂಜೆ ಮಾಡೋದ್ರಲ್ಲಿ ತಪ್ಪೇನ್ರಿ ಇದೆ? ದಾಮು, ಗಂಡ ದೇವರ ಸಮ ಅಂತ ನಾನು ಹೇಳಿದ್ ನಿಜ. ಹಾಗಂತ ಬದುಕಿರೋ ಗಂಡನ ಫೋಟೋಗೆ ಹಾರ ಹಾಕಿ ಕೈ ಮುಗಿದು ಬೇಡ್ಕೊಂಡ್ರು, ಪೂಜೆ ಮಾಡಿದ್ರು ಅವನ ಗಂಡ ಸತ್ತೋಗಿದ್ದಾನೆ ಅಂತಾನೆ ಅರ್ಥ ಕಣೆ. ನನ್ನ ಜೀವನದಲ್ಲಿ ಏನೇನೆಲ್ಲ ಮಾಡ್ಬೇಕು, ಏನೇನೆಲ್ಲ ನೋಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಇಷ್ಟು ಬೇಗ ಎಳ್ಳು ನೀರು ಹಾಕ್ಬಿಡ್ಬೇಕು ದಾಮು. ಬೇಕು ದಾಮು, ಅದ್ ಸರಿ, ನನಗೋಸ್ಕರ ಅದ್ ಯಾವ ವ್ರತ ಮಾಡ್ತಿದ್ಯಾ ಅದನ್ನಾದ್ರೂ ಹೇಳು. ಅಮ್ಮಣ್ಣಿ ಬಂದ್ಬಿಡಿ. ನಾನೇನ್ ವ್ರತ ಮಾಡ್ತಿರೋದು ನಿಮ್ಗೋಸ್ಕರ ಅಲ್ಲ. ನಮ್ ಗುರುಜಿ ಒಬ್ರು ಒಂದ್ ಒಳ್ಳೆ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಅವ್ರ ಕೆಲ್ಸಕ್ಕೆ ಯಾವ ಭಂಗನೂ ಬರಬಾರ್ದು ಅಂತ ಈ ವ್ರತನ ಕೈಗೊಂಡಿದ್ದೀನಿ. ಅದು ನಿರ್ವಿಘ್ನವಾಗಿ ಆಗ್ಬೇಕು ಅಂದ್ರೆ ನಿಮ್ ಫೋಟೋಗೆ ನಾನು ಪೂಜೆ ಮಾಡ್ಲೇಬೇಕು. ಸುಮ್ನೆ ಮಧ್ಯದಲ್ಲಿ ಬಂದು ತೊಂದರೆ ಕೊಡ್ಬೇಡಿ, ಕಳ್ಸ್ಕೊತಾ ಇರಿ. ನಿನ್ನ ಎತ್ತ ನನ್ನ ಫೋಟೋನ ಯಾರೋ ಗುರುಜಿಗೋಸ್ಕರ ನನ್ನ ಫೋಟೋ ಹಾರ ಹಾಕಿದ್ಯಲ್ಲ, ನಿನ್ಗೆ ಬೇರೆ ಫೋಟೋ ಯಾವುದು ಸಿಗ್ಲಿಲ್ವಾ? ನಿನ್ ಗುರುಜಿ ಮೇಲೆ ಅಷ್ಟೊಂದು ಪ್ರೀತಿ ಭಕ್ತಿ ಅನ್ನೋದಿದ್ರೆ ಅವ್ರ ಫೋಟೋನ ತಂದು ಹಾರ ಹಾಕು. ನನ್ನ ಫೋಟೋನ ತೆಗಿ ಮೊದಲು. ಯಜಮಾನ್ರೆ, ನೀವು ತಿನ್ನಿ. ನನಗೆ ಮನ್ಸೇ ಬಂದಿರಲಿಲ್ಲ ಹನುಮಂತನ ಬಗ್ಗೆ, ಅದರಲ್ಲೂ ಅವ್ನ ಬಾಲ್ಯದ ಬಗ್ಗೆ ತಿಳ್ಕೊಳ್ಳೋ ಒಳ್ಳೆ ಅವಕಾಶ ಸಿಕ್ತು. ಫ್ರೆಂಡ್ಸ್, ಬನ್ನಿ ಇಲ್ಲಿ. ನೋಡಿದ್ರ ಫ್ರೆಂಡ್, ನಮ್ಮ ಸಿ ಕನ್ನಡದಲ್ಲಿ ಇದೇ ಅಕ್ಟೋಬರ್ 5ನೇ ತಾರೀಕು ಸೋಮವಾರದಿಂದ ಸಂಜೆ 5:30ಕ್ಕೆ ಹೊಸ ಧಾರಾವಾಹಿ ರಾಮ ಭಕ್ತ ಹನುಮಂತ ಶುರುವಾಗ್ತಿದೆ. ನಾನಂತೂ ಮಿಸ್ ಮಾಡದೆ ನೋಡ್ತೀನಿ. ನೀವು ಮಿಸ್ ಮಾಡದೆ ನೋಡ್ತೀರಲ್ವಾ ಫ್ರೆಂಡ್ಸ್? ಅದರಲ್ಲಿ ಬರೋ ಒಳ್ಳೆ ಗುಣಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಜೈ ಶ್ರೀರಾಮ್, ಜೈ ಹನುಮಾನ್. ಅಕ್ಕ, ನಾನು ನಿಂಗೆ ಅವಾಗ್ಲೇ ಅಂದೆ ತಾನೆ, ಅಕ್ಕಂಗೆ ಕಾಡಿನ ಬಗ್ಗೆ ತುಂಬಾನೇ ಚೆನ್ನಾಗ್ ಗೊತ್ತು. ಅವ್ರಿಬ್ರಿಗೂ ಏನೂ ಆಗಿರಲ್ಲ, ನೀನ್ ಸುಮ್ನೆ ಗಾಬರಿ ಪಡ್ಬೇಡ. ಹೌದಮ್ಮ, ಪಾರ್ವತಿ ಚಿಕ್ಕವಳಾಗಿದ್ದಾಗ ಅವ್ರ ತಾತನ ಜೊತೆ ಕಾಡಿಗೆ ಹೋಗೋಳು. ನನಗೂ ಆತಂಕ ಎಲ್ಲ ಆಗೋದು. ಅವ್ರು ಸುರಕ್ಷಿತವಾಗಿ ಮನೆಗೆ ವಾಪಸ್ ಬಂದ್ಮೇಲೆ ನನಗೂ ಸಮಾಧಾನ ಆಗ್ತಿದ್ದಿದ್ದು.
ಯೋಚನೆ ಮಾಡಬೇಡಮ್ಮ. ಒಳ್ಳೆ ಉದ್ದೇಶ ಇಟ್ಕೊಂಡು ಹೋಗಿರೋ ಪಾರ್ವತಿಗಾಗಲಿ ಯಜಮಾನ್ರಿಗಾಗಲಿ ಏನೂ ಆಗಲ್ಲ. ನೋಡು, ಬೆಳಗ್ಗಿಂದ ನೀನು ಏನು ತಿಂದಿಲ್ಲ. ಹಸ್ಕೊಂಡಿದ್ರೆ ಆರೋಗ್ಯ ಕಡಲ್ವಾ? ಸ್ವಲ್ಪ ಆದರೂ ತಿನ್ನು. ಇಟ್ಕೊಳ್ಳ, ನಾನೇ ತಿನ್ನಿಸ್ತೀನಿ ಇರು. ಬೇಡ ಅನ್ನಲ್ಲ. ಆದಿ ಮುಖ ನೋಡ್ದೆ ನನ್ನ ಗಂಟ್ಲಲ್ಲಿ ಒಂದು ತೊಟ್ಟು ನೀರು ಇಳಿಯಲ್ಲ. ಅಯ್ಯೋ, ನೀವು ಹಾಗೆ ಅನ್ಬೇಡಿ ಅಕ್ಕ. ನೀವು ಉಪವಾಸ ಇದ್ರೆ ನಾನು ಉಪವಾಸ ಇದ್ಬಿಡ್ತೀನಿ. ಮೊದಲೇ ನನಗೆ ಗ್ಯಾಸ್ಟ್ರಿಕ್ಕು ಆಸಿಡಿಟಿ ಎಲ್ಲ ಇದೆ. ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಾನು ಏನಕ್ಕ ಮಾಡಲಿ? ನಿನ್ನ ಕರ್ಮ ಅನುಭವಿಸು. ಅಕ್ಕ 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 ನಾನು ಮಾಡಿದ ನಾಟಕನ ನಿಜ ಅಂತ ನಂಬ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯ, ಇವ್ರಿಗೋಸ್ಕರ ನಾನು ಯಾಕೆ ಉಪವಾಸ ಇರಲಿ? ನಾನು ಮಾಡಿದ ತಿಂಡಿನ ನಾನೇ ತಿಂತೀನಿ. ರಿಂಗ್ ಆಗ್ತಿದ್ಯಮ್ಮ? ಕಾಡಿಂದ ಮನೆಗೆ ಬಂದ್ರು ಅಂತ ಕಾಣುತ್ತೆ.